ವಾಕ್ಯಕ್ಕೆ ಹೋಗೋಣ ನಾವು ಬೇಗ ಬೇಗ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನವನ್ನ ಒಬ್ರು ಯಾರಾದ್ರೂ ಗಟ್ಟಿಯಾಗಿ ಓದ್ರಿ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವ ಜಲದ ಬುಗ್ಗೆಯಾದ ನನ್ನನ್ನ ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ಬೆಳಗಿನ ಆರಾಧನೆಯಲ್ಲಿ ದೇವರಾತ್ಮನ ಮುಂದಿಗೆ ಮಾತನಾಡುವಂತ ಒಂದು ಅಂಶ, ನನ್ನ ಜನ 2 ಅಪರಾಧಗಳನ್ನು ಮಾಡಿಬಿಟ್ಟಿದ್ದಾರೆ. ದೇವರು ಹೇಳುವಂತ ಒಂದು ಮಾತು ಕೇಳಿಸ್ಕೊಳ್ಳಿ. ದೇವರು ಹೇಳುವಂತ ಒಂದು ಮಾತು, ನನ್ನ ಜನ 2 ಅಪರಾಧವನ್ನ ಮಾಡಿದ್ದಾರೆ. ಜೀವ ಜಲದ ಬುಗ್ಗೆಯಿಂದ, ಜೀವ ಜಲದ ಬುಗ್ಗೆಯಾದ ನನ್ನನ್ನ ಮರೆತು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬೀರಿದ ತೊಟ್ಟಿಗಳನ್ನ ಅವರು ಕೊರೆದುಕೊಂಡಿದ್ದಾರಂತೆ. ಮನೆ ಕಟ್ಟಕ್ಕೆ ಮುಂಚೆ ನೀರನ್ನ ಹುಡುಕ್ತೇವೆ ನಾವು. ಆ ಜಾಗದಲ್ಲಿ ನೀರಿದೆಯಾ? ಸಫಿಷಿಯಂಟ್ ಆಗಿದೆಯಾ? ಅನುಕೂಲವಾಗಿದೆಯಾ? ಸದಾಕಾಲ ಜಾಗದಲ್ಲಿ ನೀರು ಬರುತ್ತಾ? ಇದನ್ನು ಪರೀಕ್ಷೆ ಮಾಡಿಕೊಂಡು ನಾವು ಆ ಜಾಗದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತೇವೆ. ಅದು ದೇವರ ವಾಕ್ಯ ಹೇಳ್ತದೆ, ನನ್ನ ಜನ ಅಪರಾಧ ಮಾಡಿಬಿಟ್ಟಿದ್ದಾರೆ. ಅಪರಾಧ ಮಾಡಲ್ಪಟ್ಟ ಕಾರಣ ಜೀವ ಬುಗ್ಗಿಯಾದ ನನ್ನನ್ನ ಬಿಟ್ಟಿದ್ದಾರೆ. ನೀರೇ ಇಲ್ಲದ ಸ್ಥಳಗಳಲ್ಲಿ ಹೋಗಿ ಬಾವಿಗಳನ್ನು ತೋಡ್ಕೊಂಡಿದ್ದಾರೆ. ನೀರು ಬರುವಂತ ಜಾಗವನ್ನು ಹುಡುಕದೆ, ನೀರು ಬಾರದೇ ಇರುವಂತ ಜಾಗಗಳಲ್ಲಿ ಹೋಗಿ ಬಾವಿಗಳನ್ನ ತೋಡಿಕೊಂಡಿದ್ದಾರೆ. ಅಲ್ಲಿ ನೀರು ಬರಲ್ಲ. ಆದಿಕಾಂಡ 13ನೇ ಅಧ್ಯಾಯ 13ರಲ್ಲಿ ದೇವರು ಹೇಳ್ತಾನೆ, ಅಬ್ರಾಮ್ ಮತ್ತು ಲೋಟ ಇಬ್ಬರು ಅಗಲಿ ಹೋದಾಗ ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದ. ಲೋಟ ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಅಂದ್ರೆ ಮನೆಗಳನ್ನ, ಡೇರೆಗಳನ್ನ ಹಾಕಿಕೊಳ್ಳುತ್ತಾ, ದೇವರ ವಾಕ್ಯ ಹೇಳ್ತದೆ, ಅವನಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಗುಡಾರಗಳನ್ನ ಹಾಕಿಕೊಂಡು 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 ದರ್ಶನ ಇಲ್ಲದಂತ ಸ್ಥಳಕ್ಕೆ, ದೇವರು ಬಯಸದಂತ ಒಂದು ಸ್ಥಳಕ್ಕೆ, ಆಶೀರ್ವಾದ ಇಲ್ಲದಂತ ಸ್ಥಳಕ್ಕೆ, ಸೊದೋಮ್ ಗೊಮೋರ ಎಂಬ ಒಂದು ಪ್ರಾಂತ್ಯವನ್ನ ಅವನ ಜ್ಞಾನದ ಮೇರೆಗೆ, ಅವನ ಆಲೋಚನೆ ಮೇರೆಗೆ, ಅವನ ಕಣ್ಣು ಅಪೇಕ್ಷೆ ಪಟ್ಟೆ ಮೇರೆಗೆ ಸೊದೋಮ್ ಗೊಮೋರ ಅನ್ನುವಂಥ ಪ್ರಾಂತವನ್ನ ಲೋಟ ಆರಿಸಿಕೊಂಡಿದ್ದಾನೆ. ಲೋಟ ಆರಿಸಿಕೊಂಡ ಸ್ಥಳ ದೇವರಿಗಿಷ್ಟ ಇಲ್ಲ. ಪ್ರಿಯ ಸಹೋದರಿ, ಅಬ್ರಾಮ್ ಲೋಟನಿಗೊಂದು ಮಾತು ಹೇಳ್ತಾನೆ, ನೀನು ಬಲಗಡೆ ಹೋದ್ರೆ ನಾನು ಎಡಗಡೆಗೆ ಹೋಗ್ತೇನೆ, ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗ್ತೇನೆ. ಅಬ್ರಾಮನ ಕಾನ್ಫಿಡೆನ್ಸ್ ದೇವರ ಮೇಲೆ. ದೇವರೆಲ್ಲಿರ್ತಾನೋ ಆ ಜಾಗವನ್ನು ಮಾರ್ಪಡಿಸ್ತಾನೆ. ದೇವರೆಲ್ಲಿರ್ತಾನೋ ಅವರ ಜೀವಿತವನ್ನು ಮಾರ್ಪಡಿಸ್ತಾನೆ. ದೇವರೆಲ್ಲಿರ್ತಾನೋ ಅವರ ಕೈಯನ್ನು ಮಾರ್ಪಡಿಸ್ತಾನೆ.
ದೇವರೆಲ್ಲಿರ್ತಾನೋ ಅವರ ಜೀವಿತವನ್ನ, ಅವರ ಭೂಮಿಯನ್ನ, ಅವರ ಪ್ರಯತ್ನಗಳನ್ನ, ಅವರ ಕೆಲಸಗಳನ್ನ, ಅವರ ಕಾರ್ಯಗಳನ್ನ ದೇವರು ಮಾರ್ಪಡಿಸ್ತಾನೆ. ಲೋಟನು ದೇವರ ಚಿತ್ತವನ್ನು ಕೇಳ್ತಾ ಇಲ್ಲ. ಅಬ್ರಾಮನು ದೇವರ ಚಿತ್ತವನ್ನು ಕೇಳ್ತಾನೆ. ಲೋಟ ಮತ್ತು ಅಬ್ರಾಮ್ ಕಸಿನ್ಸ್, ಅಣ್ಣ ತಮ್ಮ, ಸ್ವಂತ ಅಣ್ಣ ತಮ್ಮ ಅಲ್ಲದೆ ಹೋದರು, ದೊಡ್ಡಮ್ಮ ಚಿಕ್ಕಪ್ಪನ ಮಕ್ಕಳಾದರು. ಅಬ್ರಾಮನ ಜೊತೆಯಲ್ಲಿ ಬಂದಂತ ಲೋಟನು ಅಬ್ರಾಮನಾಗೆ ದೇವರನ್ನು ಹುಡುಕ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಇವರಿಬ್ಬರು ಅಗಲಿ ಬಂದ ಮೇಲೆ ಲೋಟನು ಗುಡಾರವನ್ನು ಹಾಕಿಕೊಳ್ಳುತ್ತಾ ಎಲ್ಲೋಗಿ ನಿಲ್ಲಬೇಕಂತ ಗೊತ್ತಿಲ್ಲದೆ, ದೇವರ ದರ್ಶನವನ್ನ ಅರಿಯದೆ, ಇಲ್ಲಿ ದೇವರಿದ್ದಾನ ಅಂತ ತಿಳಿಯದೆ, ಸ್ವಂತ ಮಾಂಸದ ನಿಮಿತ್ತ ತಾನ್ ಮಾಡೋದೇ ಕರೆಕ್ಟ್, ತಾನ್ ನೋಡೋದೇ ಕರೆಕ್ಟ್, ತಾನ್ ಹೇಳೋದೇ ಕರೆಕ್ಟ್, ಆಲೋಚನೆ ತೆಗೆದುಕೊಳ್ಳೋದೆ ಒಂದು ಮಾತು, ಅಬ್ರಾಮ್ ಸೋದೋಮ್ ಗೋಮರ ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ, ಪ್ರಾರ್ಥನೆ ಮಾಡಿ ಹೇಳು, ಅದು ನನಗೆ ಆಶೀರ್ವಾದವಾಗಿರುತ್ತಾ? ಅಲ್ಲಿ ಇರೋದು ದೇವರ ಚಿತ್ತಾನ? ನನ್ನ ಕುಟುಂಬದ ಗುಡಾರವನ್ನ ಅಲ್ಲಿ ಹಾಕಿಕೊಳ್ಳೋದು ದೇವರ ಯೋಜನೆನ? ಅದನ್ನ ಅವನು ಕೇಳಲೇ ಇಲ್ಲ. ಇವತ್ತು ನಾವು ಸಹ ಇನ್ನು ಅಪರಾಧ ಮಾಡ್ತಾನೆ ಇದ್ದೇವೆ. ನಾವು ಹೋಗೋ ಕೆಲಸ ದೇವರ ಚಿತ್ತಾನ, ನಾವಿರುವಂತ ಸ್ಥಳ ದೇವರ ಚಿತ್ತಾನ, ನಮ್ಮ ಕಾರ್ಯಗಳು ದೇವರ ಚಿತ್ತಾನ, ನಮ್ಮ ಜೀವಿತ ದೇವರ ಚಿತ್ತಾನ, ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನ. ದೇವರ ಚಿತ್ತಕ್ಕೆ ಅನುಗುಣವಾದ ಜೀವಿತದಲ್ಲಿ ನಾನಿದ್ದೀನ, ಅದನ್ನು ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಪುರ್ಸೋತಿಲ್ಲ. ಆದ್ರೆ ಅಬ್ರಾಮ್, ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಕಾನಾನನ್ನು ಆರಿಸ್ಕೊಂಡಿದ್ದಾನೆ. ಆ ಸಂದರ್ಭ ಅದು ಮರುಭೂಮಿ, ಬೆಳೆ ಇಲ್ಲ, ಫಲ ಇಲ್ಲ, ನೀರಿಲ್ಲ, ಸೌಕರ್ಯ ಇಲ್ಲ, ಅನುಕೂಲ ಇಲ್ಲ. ಆದ್ರೆ ಒಂದೇ ನಂಬಿಕೆ, ಕರೆಯಲ್ಪಟ್ಟ ದೇವರಿದ್ದಾನೆ ಅಂತ. ಒಂದೇ ನಂಬಿಕೆ, ಕರೆಯಲ್ಪಟ್ಟ ದೇವರಿದ್ದಾನೆ. ಅದರರ್ಥ ಅಬ್ರಾಮನು ಏನೇ ಮಾಡಕ್ ಮುಂಚೆ ಮೊಣಕಾಲ ಹಾಕ್ತಾ ಇದ್ನಂತೆ, ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ನಂತೆ, ದೇವರ ದರ್ಶನ ಪಡಿತಾ ಇದ್ನಂತೆ. ದೇವರೇ, ನಾನು ಹೋಗೋದು ನಿನ್ ಚಿತ್ತಾನ, ಮಾಡೋದು ನಿನ್ ಚಿತ್ತಾನ, ಈ ಕೆಲಸಕ್ಕೆ ನನ್ನ ಕೈ ಹಾಕಬೇಕಾ ಬೇಡವಾ? ಆಲೋಚನೆ ಅಬ್ರಾಮ್ ದೇವರಿಂದ ತೆಗೆದುಕೊಳ್ತಾ ಇದ್ದ. ಲೋಟ ದೇವರ ಆಲೋಚನೆ ತೆಗೆದುಕೊಂಡಿಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಪರಲೋಕದ ದೇವರು ನೊಂದು ಹೇಳ್ತಾನೆ, ನನ್ನ ಜನ ಎರಡು ಅಪರಾಧವನ್ನ ಮಾಡಿಬಿಟ್ಟಿದ್ದಾರೆ. ಜೀವ ಜಲವಾಗಿರುವಂತ ನನ್ನನ್ನ ತೊರೆದು ಬಿಟ್ಟಿದ್ದಾರೆ. ಜಲನೇ ಇಲ್ಲದಿರತಕ್ಕ ಬಾವಿಗಳನ್ನ ಅವರು ತೋಡಿಕೊಂಡಿದ್ದಾರೆ. ಇವತ್ತು ಅದ್ರ ಅರ್ಥ ಏನ್ ಗೊತ್ತಾ? ಭೂಮಿಯಲ್ಲಿ ಇರತಕ್ಕ ಎಲ್ಲರಿಗೂ ಜೀವ ಇದೆ. ದೇವರು ಹೇಳ್ತಾನೆ, ಆ ಜೀವ ನಿಮ್ಮನ್ನ ನನ್ನ ಬಳಿಗೆ ಕೊಂಡು ತರಲ್ಲ. ಇಡೀ ಮಾನವನಿಗೆ ದೇವರು ಜೀವ ಕೊಟ್ಟಿದ್ದಾನ್ರಿ. ಆ ಕೊಟ್ಟಂತ ಜೀವ ಕೊಡುವಂತ ಸಂದರ್ಭದಲ್ಲಿ ಮನುಷ್ಯ ತಪ್ಪು ಮಾಡಿರಲಿಲ್ಲ, ಪಾಪ ಮಾಡಿರಲಿಲ್ಲ. ಪರಲೋಕನ ಭೂಲೋಕಕ್ಕೆ ಸೃಷ್ಟಿಸಬೇಕಂತ ದೇವರ ಪ್ಲಾನ್.
ದೇವರ ಬಳಿಯಲ್ಲಿದ್ದಂತ ದೋಷಕ ಸೈತಾನನು ದೇವರ ಮೇಲಿರುವಂತ ಕೋಪಕ್ಕೆ ದೇವರಿಗೆ ವೈರಿಯಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಮನುಷ್ಯನನ್ನ ಹೇಗಾದ್ರೂ ಮಾಡಿ ದೇವರಿಂದ ದೂರ ಮಾಡಬೇಕಂತ ಅವನು ಪಣ ತೊಟ್ಟಿದ್ದಾನೆ. ಅದರ ಮೊದಲ ಬಲಿನೇ ಆದಾಮ್ ಮತ್ತು ಅವ್ವ. ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತನ್ನ ಕೇಳುವವನು ಯಾವ ಕೇಡಿಗೂ ಭಯಪಡದೆ ಅವನು ಸುರಕ್ಷಿತನಾಗಿರ್ತಾನೆ. ಕೇಳದವನು ಸಡನ್ ಆಗಿ ತೂಫಾನಿನ ಹಾಗೆ ಅಪಾಯ ಬಂದು ಬಿಡುತ್ತಂತೆ. ಸೋದೋಮ್ ಗೋಮರದಲ್ಲಿ ಅಪಾಯ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿನ ಜನ ಅಪರಾಧ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ನಾನು ಹೋಗಿ ವಾಸ ಮಾಡಬೇಕಂತ ಗೊತ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಲೋಟನು ಗೊತ್ತಿಲ್ಲದೆ ಹೋಗಿ ಆ ಸ್ಥಳದಲ್ಲಿ ಗುಡಾರವನ್ನ ಹಾಕಿಕೊಂಡ ನಿಮಿತ್ತ ದೇವರು ಹೇಳ್ತಾನೆ, ನೀನು ಆರಿಸ್ಕೊಂಡಿರುವಂತ ಜಾಗದಲ್ಲಿ ನಾನು ನೀರಿಟ್ಟಿಲ್ಲ. ನೀನ್ ಬಾವಿ ತೋಡಿದ್ಯಾ ನಿಜ, ಅಲ್ಲಿ ನೀರಿಲ್ಲ. ಒಣಗಿ ಹೋದ ಭೂಮಿಯಲ್ಲಿದ್ಯಾ, ಆ ಭೂಮಿ ಪ್ರಯೋಜನಕ್ಕೆ ಬರಲ್ಲ. ನನ್ನ ಜನ 2 ಅಪರಾಧ ಮಾಡಿದ್ದಾರೆ. ಜೀವ ಜಲವಾದ ನನ್ನನ್ನ ಬಿಟ್ಟು ಜಲನೇ ಇಲ್ಲದಿರುವಂತ ಸ್ಥಳಗಳನ್ನ ಆರಿಸಿಕೊಂಡಿದ್ದಾರಂತೆ. ಜೀವ ಜಲ ಎಲ್ಲಿಲ್ಲ ಅಲ್ಲಿ ಜನರ ರಾಶಿಯಂತೆ. ಜೀವ ಜಲ ಇರುವಂತ ಸ್ಥಳದಲ್ಲಿ ಜನನೇ ಇಲ್ಲ ಅಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರೆಯಲ್ಪಟ್ಟವರು ಬಹಳ ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ನಾವು ಆರಿಸಲ್ಪಟ್ಟಿದ್ದೇವಾ? ನಂಬಿಕೆ ಇರೋರು ಒಂದು ಆಮೇಲೆ ಹೇಳ್ರಿ. ನೀವು ಆರಿಸಿದ್ದೀರಾ, ಆರಿಸಿಲ್ವಾ? ಅಕ್ಕಿ ಗೌರ್ಮೆಂಟ್ ಅವ್ರು ಕೊಡೋ ಅಕ್ಕಿಲಿ ಏನಿರುತ್ತೆ? ಕಲ್ಲು, ಭತ್ತ, ಅದು ಇದು ಏನೇನೋ ಇರ್ತದೆ. ಹಂಗೆ ಮಾಡಿ ಅನ್ನ ಮಾಡಿಬಿಡ್ತೀರಾ? ಆರಿಸ್ತೀರ ತಾನೆ? ನಮ್ಮ ಬಾಡಿಗೆ ಯಾವ ಎಫರ್ಟ್ ಆಗಬಾರ್ದು ಅಂತ ಕಣ್ಣು ಕಾಣಲಿಲ್ಲ ಅಂದ್ರೂ ಕನ್ನಡಕ ಹಾಕೊಂಡು ಹುಡುಕ್ತೀವಿ ಅದ್ರಲ್ಲಿ, ನಾವು ಆರೋಗ್ಯವಾಗಿರ್ಬೇಕು ಅಂತ. ಅದು ದೇವ್ರು ಹೇಳ್ತಾನೆ, ನನ್ನ ಜನ ಸುಖವಾಗಿರ್ಲಿ ಅಂತ, ಸಂತೋಷವಾಗಿರ್ಲಿ ಅಂತ, ಅವರಿಗೆ ಅಂತ ಆಶೀರ್ವಾದಗಳನ್ನ ಬಿಡುಗಡೆ ಮಾಡಿದ್ದೇನೆ. ಆದ್ರೆ ಆಶೀರ್ವಾದಕ್ಕೆ ಅರ್ಹತೆ ಇಲ್ಲದವರಾಗಿ ಜೀವಿಸ್ತಾ ಇದ್ದಾರಲ್ಲ, ಇದು ಸರಿನಾ? ಅಪರಾಧ ಮಾಡಿದ್ದಾರಲ್ಲ, ಅಪರಾಧ ನಡೆಯುವಂತ ಸ್ಥಳದಲ್ಲಿ ಗುಡಾರ ಹಾಕಿಕೊಂಡಿದೆಯಲ್ಲ, ಅದು ದೇವರಿಗೆ ಇಷ್ಟ ಇಲ್ಲದೆ ಹೋಯ್ತು. ಸತ್ಯವೇದ ಹೇಳ್ತದೆ, ಅಪರಾಧಿಗಳ ಮಧ್ಯದಲ್ಲಿ ದೇವರು ಆಶೀರ್ವಾದ ತರಲ್ಲ. ಅಪರಾಧ ಮಾಡುವವರ ಮಧ್ಯದಲ್ಲಿ ಆಶೀರ್ವಾದ ನಿಲ್ಲಲ್ಲ. ಅಪರಾಧ ಅಂತ ಗೊತ್ತಿದ್ದು ಮಾಡೋದು ಅಪರಾಧ. ಅಪರಾಧಿಯ ಸಂಗಡ ಹೋಗೋದು ಅಪರಾಧ. ಅಪರಾಧಿಯ ಸಂಗಡ ಇರೋದು ಅಪರಾಧ. ಅದಕ್ಕೆ ಪರಲೋಕದ ದೇವರು ವೈಭವ ತ್ಯಜಿಸಿ ಭೂಲೋಕಕ್ಕೆ ಇಳಿದು ಬಂದ ಕಾರಣ ಗೊತ್ತಾ? ಸೈತಾನ್ ಅಪರಾಧ ಮಾಡಿಬಿಟ್ಟ. ನನ್ನ ದೃಷ್ಟಿಯಲ್ಲಿ ಅವನು ಅಪರಾಧಿ, ಅವನಿಗೆ ನಾನು ಶಿಕ್ಷೆ ಇಟ್ಟಿದ್ದೀನಿ. ನನ್ನ ಜನರಾಗಿರೋ ನೀವು ಅವನ ಸಹವಾಸ ಮಾಡಬೇಡಿ, ಅವನ ಬಳಿಗೆ ಹೋಗ್ಬೇಡಿ, ಅವನ ಬಳಿ ಇರಬೇಡ್ರಿ. ಅವನು ಇರುವಂತ ಸ್ಥಳ ನಾನು ನಿಮಗಾಗಿ ಮಾಡಿದ್ದಲ್ಲ, ಸೈತಾನನಿಗಾಗಿ ನಾನು ನರಕವನ್ನು ಉಂಟು ಮಾಡಿದ್ದು, ನನ್ನವರಿಗಾಗಿ ನರಕ ಉಂಟು ಮಾಡಿಲ್ಲ. ನೀವು ಅವನ ಸಂಗಡ ಹೋಗಿ ಅಪರಾಧ ಮಾಡಿದ್ದೆ ಆದಲ್ಲೇ
ಆ ಬೆಂಕಿ ಗಂಧಕಗಳಿರುವಂತ ಸ್ಥಳ ನೀವು ವಶ ಮಾಡ್ಕೊಂಡ್ಬಿಡ್ತೀರಾ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ನನ್ನ ಜನ ಅಪರಾಧ ಮಾಡಿದಾರಲ್ಲ, ಜೀವ ಜಲ ಆಗಿರುವಂತ ನನ್ನ ಮಾತನ್ನ ತಿರಸ್ಕಾರ ಮಾಡ್ತಾ ಇದ್ದಾರಲ್ಲ, ಸತ್ಯ ಅಂತ ಗೊತ್ತಿದ್ದು ಸತ್ಯಕ್ಕೆ ಬೆಲೆ ಕೊಡ್ತಾ ಇಲ್ವಲ್ಲ, ಸತ್ಯದ ಮಾರ್ಗ ಅಂತ ತಿಳಿದಿದ್ರು ಅದಕ್ಕೆ ಪ್ರಿಫರೆನ್ಸ್ ಕೊಡಲ್ವಲ್ಲ, ಸತ್ಯವನ್ನು ಅರಿಯಲ್ಪಟ್ಟವರಾಗಿದ್ರು ಸಹ ಸತ್ಯಕ್ಕೆ ನಾವು ವಿಧೇಯರಾಗಲ್ವಲ್ಲ, ಅದನ್ನ ದೇವರು ನೋಡಿ ನೊಂದುಕೊಳ್ತಾನಂತೆ. ಇವತ್ತು ಅನೇಕರು ಸಾಕ್ಷಿ ಕೊಟ್ರಿ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ, ಆದ್ರೆ ಈ ಆರಾಧನೆ ದೇವರಿಗೆ ಮುಟ್ಟುತ್ತಾ? ಅದೇ ಪ್ರಾಮುಖ್ಯ. ನಿಮ್ಮ ಆಲಯದ ಒಳಗಿಂದ ಬಂದ ಆರಾಧನೆ, ಆಲಯದ ಒಳಗಿರುವಂತ ದೇವರಿಗೆ ಅದು ಮೆಚ್ಚುಗೆ ಆಯ್ತಾ? ದೇವರ ವಾಕ್ಯ ಹೇಳ್ತದೆ, ಏಲಿ ಎಂಬ ಒಬ್ಬ ಯಾಜಕನಿಗೆ 2 ಮಕ್ಕಳಿದ್ದಾರೆ. ಅವನ ಕುಟುಂಬಕ್ಕೆ ದೇವರು ಆರಾಧನೆ ಮಾಡುವಂತ ಭಾಗ್ಯ ಕೊಟ್ಟಿದ್ದಾರೆ. ಬರುವಂತವರಿಗೆಲ್ಲ ಪ್ರಾರ್ಥನೆ ಮಾಡಿ ಕಳಿಸುವಂತ ಒಂದು ಕೃಪೆ ಕೊಟ್ಟಿದ್ದಾರೆ. ಇವರಿಗೆ ದೇವರ ಆಲಯದಲ್ಲಿ ಯಾಜಕನ ವರ್ಗವನ್ನು ಕೊಟ್ಟು ದೇವರ ಕೆಲಸ ಮಾಡೋಕೆ ಅಂತಾನೆ ದೇವರ ಆಲಯದಲ್ಲಿ ಅವ್ರನ್ನ ಇಟ್ಟಿದ್ನಂತೆ. ಸತ್ಯವೇದ ಹೇಳ್ತದೆ, ನನ್ನ ಜನ ಅಪರಾಧ ಮಾಡಿದಾರಲ್ಲ, ನಾನೇಗೆ ಮೌನವಾಗಿರಲಿ? ಏಲಿ ತನ್ನ ಮಕ್ಕಳನ್ನ ಯಾಜಕರ ಅಭಿಷೇಕ ಮಾಡಿ ಇದ್ದೀರಾ? ಮುಗಿಸ್ತೇನೆ ನಾನು. ಏಲಿ ತನ್ನ ಮಕ್ಕಳಿಬ್ಬರಿಗೆ ಯಾಜಕರ ಅಭಿಷೇಕವನ್ನ ಮಾಡಿ ಆಲಯದ ಒಳಗಿಟ್ಟಿದ್ದಾನೆ. ಅವರ ಡ್ಯೂಟಿ ಏನಂದ್ರೆ, ಬರುವಂತವರೆಲ್ಲರಿಗೂ ಅವರ ವಿಜ್ಞಾಪನೆಗಳನ್ನ ದೇವರ ಸನ್ನಿಧಾನಕ್ಕೆ ಹೋಗಿ ಕೊಡಬೇಕಾಗಿತ್ತು. ಮೊದಲು ಏಲಿ ಮಾಡ್ತಾ ಇದ್ದ ಕೆಲಸ. ಏಲಿಗೆ ವಯಸ್ಸಾಗಿದೆ, ವಯಸ್ಸಾದ ನಿಮಿತ್ತವಾಗಿ ಆ ಜವಾಬ್ದಾರಿಯ ಕೆಲಸವನ್ನ ತನ್ನ ಮಕ್ಕಳಿಗೆ ಅವನು ನೇಮಿಸ್ತಾನೆ. ಆ ವರ್ಗದವರು ಮಾತ್ರ ದೇವರನ್ನ ಘನಪಡಿಸಬೇಕು, ಆ ವರ್ಗದವರು ಮಾತ್ರ ಯಾಜಕ ಕೆಲಸವನ್ನ ಮಾಡಬೇಕು. ಈ ರೀತಿಯಾಗಿ ತನ್ನ ಮಕ್ಕಳಿಗೆ ಅವನು ಅಭಿಷೇಕವನ್ನು ಮಾಡಿ ಆಲಯದ ಒಳಗೆ ಯಾಜಕ ವರ್ಗವನ್ನು ಮಾಡಲಿಕ್ಕೆ ಇಟ್ಟಂತ ಏಲಿ ತನ್ನ ಮಕ್ಕಳ ಅಪರಾಧವನ್ನ ಕಂಡುಕೊಳ್ಳಕ್ಕಾಗಲಿಲ್ಲ. ಅವರ ಮಕ್ಕಳ ಪಾಪವನ್ನ ಅರಿಲಿಕ್ಕೆ ಆಗಲಿಲ್ಲ. ಅವರ ಮಕ್ಕಳ ತಪ್ಪನ್ನ ಏಲಿ ತಿಳ್ಕೊಳ್ಳಕ್ಕಾಗಲಿಲ್ಲ. ಏಲಿ ಆಲಯಕ್ಕೆ ಬರುವಾಗಲ್ಲ ಅವರ ಮಕ್ಕಳು ಭಯಭಕ್ತಿಯಿಂದ ನಡ್ಕೊಳ್ಳಂಗೆ ಕಾಣ್ತಾ ಇದ್ರು. ಅವ್ರು ನೋಡಿದಲ್ಲಿ ಬರುವಂತ ಜನಗಳೆಲ್ಲ ತೃಪ್ತಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ, ಸಮಾಧಾನವಾಗಿದ್ದಾರಾ? ಆಲಯದ ವಿಷಯದಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಗಳು ನಿನ್ನ ಹತ್ರ ಬಂತ? ಏನ್ ಹೇಳ್ತಾನೆ, ದೇವರೇ ಯಾವ ಕಂಪ್ಲೇಂಟ್ ಬಂದಿಲ್ಲ, ಎಲ್ಲ ಸಮಾಧಾನವಾಗಿ ನಡೀತಾ ಇದೆಯಲ್ಲ, ಸಂತೋಷವಾಗಿ ನಡೀತಾ ಇದೆಯಲ್ಲ, ತೃಪ್ತಿಯಾಗಿ ನಡೀತಾ ಇದೆಯಲ್ಲ. ಅದು ದೇವರ ವಾಕ್ಯ ಇರುತ್ತೆ. ಏಲಿಯ ಕಣ್ಣಿಗೆ ಕಾಣದಂತ ತಪ್ಪುಗಳು ಆಲಯದ ಒಳಗೆ ನಡೆಯುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ಜನ ಇವತ್ತಿಗೂ ಅಪರಾಧ ಮಾಡ್ತಾ ಇದ್ದಾರೆ, ನನ್ನ ಮಾತನ್ನ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಕೇಳ್ತಾ ಇಲ್ಲ. ನನ್ನ ಆಲಯಕ್ಕೆ ಬರ್ತಾವ್ರೆ, ನನ್ನ ಮಾತು ಕೇಳ್ತಾ ಇಲ್ಲ. ಆರಾಧನೆ ಮಾಡ್ತಾ ಇದ್ರೆ ನನ್ನ ಮಾತನ್ನ ಕೇಳ್ತಾ ಇಲ್ಲ. ನನ್ನ ಮಕ್ಕಳು ಅನ್ಸ್ಕೊಂಡವ್ರೆ,
ಕಣ್ಣಿಗೆ ಕಾಣ್ತಾ ಇಲ್ವೇ? ಇದು ಹೇಳ್ತಾರೆ ಯಾರು? ಅರ್ಲೋಕದ ದೇವರು. ಏನಿಗೆ ಹೇಳ್ತಾನೆ? ನಿನ್ನ ಮಕ್ಕಳು ಕರೆಕ್ಟಾಗಿ ಕೆಲಸ ಮಾಡ್ತಾವ್ರ? ಸೇವೆ ಕರೆಕ್ಟಾಗಿ ಮಾಡ್ತಾವ್ರ? ಪ್ರಾರ್ಥನೆ ಕರೆಕ್ಟಾಗಿ ಮಾಡ್ತಾವ್ರ? ಉತ್ತರಗಳು ಬರ್ತಾ ಇದೆಯಾ? ಏನಿಗೆ ದೇವರು ಕೇಳುವಾಗ ಇದ್ದೀರಾ? ದೇವರು ಇದ್ದಾನೆ ಅಂತ ಜನ ನೋಡ್ತೀರಾ? ಮೊಬೈಲ್ ಬಂದ ನಾವೇನ್ ಮಾಡ್ತೀವಿ? ದೇವರು ಎಲ್ಲವನ್ನೂ ಬಿಟ್ಟು ಬಿಡ್ತೀವಿ. ಮೊಬೈಲ್ ನೋಡಿ ಇಟ್ಕೊಂಡ್ಬಿಡ್ತೀವಿ. ಚೆನ್ನಾಗಿದೆಯಾ ಗುರು ಅಂತ. ಗುರು ಈ ಗುರು ನಿನ್ನ ಇಟ್ಕೊಳ್ತಾನೆ, ಆ ಗುರು ಸೇರಿಸ್ಕೊಳ್ಳೋದು. ಆರಾಧನೆ ಟೈಮಲ್ಲಿ ನನ್ನ ಹೆಂಡತಿ ಫೋನ್ ಮಾಡೋದು ತೆಗಿಯೋದು, ನನ್ನ ಮಕ್ಕಳು ಫೋನ್ ಮಾಡೋದನ್ನ ತೆಗಿಯೋದು, ಸಾಯ ವ್ಯಕ್ತಿ ಫೋನ್ ಮಾಡೋದನ್ನ ತೆಗಿಯೋದು. ಬದುಕಿಸ್ಬೇಕು ಅಂದ್ರೆ ದೇವರನ್ನ ಬದುಕಿಸ್ತಾನೆ. ದೇವರಿಗೆ ನೀವು ಯಾವಾಗ ಮರ್ಯಾದೆ ಕೊಡ್ತೀಯೋ ಎಲ್ಲರ ಮುಂದೆ ನಿನಗೆ ಮರ್ಯಾದೆ. ಭೂಲೋಕದಲ್ಲಿ ಮರ್ಯಾದೆ, ಪರಲೋಕದಲ್ಲೂ ಮರ್ಯಾದೆ. ದೇವರಿಗೆ ನೀನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ದೇವರು ಯೋಚನೆ ಮಾಡ್ತಾನೆ, ನಿನಗೆ ನಾನು ಮರ್ಯಾದೆ ಕೊಡ್ಬೇಕಾ? ನಿನ್ನ ನಾನು ಗೌರವಿಸಬೇಕಾ? ನಿನ್ನ ನಾನು ಗೌರವಿಸಬೇಕಾ? ಪ್ರಿಯ ಸಹೋದರ ಸಹೋದರಿಯೇ, ದೇವರ ಆಲಯ ಆಟ ಆಡುವಂತ ಸ್ಥಳ ಅಲ್ಲ, ದೇವರಿಗೆ ಭಯ ಪಡುವಂತ ಸ್ಥಳ. ಹಂಗಿದ್ದೀವ ನಾವು? ಪ್ರಾರ್ಥನೆ ಅಂದ ಕೂಡಲೇ ನಿಜವಾಗ್ಲೂ ಭಯ ನಮ್ಮನ್ನ ಕಾಡುತ್ತಾ? ಇವತ್ತೆಷ್ಟೋ ಜನ ಪ್ರಾರ್ಥನೆಗೆ ಗೌರವ ಇಲ್ಲ, ಆರಾಧನೆಗೆ ಗೌರವ ಇಲ್ಲ, ಆಲಯಕ್ಕೆ ಗೌರವ ಇಲ್ಲ, ದೇವರಿಗೆ ಗೌರವ ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇನ್ಕ್ಲೂಡ್ ನನಗೂ ದೇವರು ಮಾತನಾಡ್ತಾನೆ. ಪ್ರೀತಿಯ ದೇವ ಜನರೇ, ದೇವರು ಹೇಳ್ತಾರೆ, ನನ್ನ ಜನ ಅಪರಾಧ ಮಾಡ್ತಾ ಇದ್ದಾರೆ, ಜೀವ ಅರಿಯುವಂಥ, ನಿತ್ಯ ಜೀವ ಅರಿಯುವಂಥ ಸ್ಥಳಕ್ಕೆ ಬರ್ತಾ ಇಲ್ಲ, ಜೀವನೇ ಇಲ್ಲದ ಜಾಗಗಳಿಗೆ ಜನ ಓಡ್ತಾ ಇದ್ದಾರಂತೆ. ಹಂಗಾದ್ರೆ ಅವರಲ್ಲಿ ನಾವೆಲ್ಲಿದ್ದೇವೆ? ಅವರ ಮಧ್ಯದಲ್ಲಿ ನಾವೆಲ್ಲಿದ್ದೇವೆ? ಕ್ರೈಸ್ತರ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ, ದೇವರು ದುಃಖ ಪಡ್ತಾ ಇದ್ದಾನೆ. ಸಮಾಧಾನ ಇಲ್ಲ, ಗಂಡ ಹೆಂಡತಿಲಿ ಒಂದು ಮನಸ್ಸಿಲ್ಲ, ತಂದೆ ತಾಯಿ ಮಕ್ಕಳಲ್ಲಿ ಒಂದು ಮನಸ್ಸಿಲ್ವಲ್ಲ, ಯಾವಾಗ ಆಲಯದಲ್ಲಿ ಒಂದು ಮನಸ್ಸು ಬರಲ್ಲ, ದೇವರ ರಾಜ್ಯ ಕಟ್ಟಕ್ಕಾಗಲ್ಲ. ಆ ಆಲಯದಲ್ಲಿ ಒಂದು ಮನಸ್ಸು ಬರಬೇಕು ಅಂದ್ರೆ ಮೊದಲು ಗಂಡ ಹೆಂಡತಿ ಮಕ್ಕಳಲ್ಲಿ ಒಂದು ಮನಸ್ಸು ಬರಬೇಕು. ಅದಕ್ಕೆ ಪೌಲ ಹೇಳ್ತಾನೆ, ಕುಟುಂಬ ನಡೆಸದೇ ಇರೋರೆಲ್ಲ ಬಂದು ಸೇವೆ ಮಾಡೋಕ್ಕಾಗಲ್ಲ ಅಂತನು. ಸೇವೆ ಮಾಡಬೇಕಾ? ಮೊದಲು ನಿನ್ನ ಮನೆನ ಕಾಯಿ, ನಿನ್ನ ಮನೆನ ನಡೆಸು, ಗಂಡ ಹೆಂಡತಿ ಮಕ್ಕಳನ್ನ ತೃಪ್ತಿಪಡಿಸು, ದೇವರ ದೃಷ್ಟಿಯಲ್ಲಿ ಸಾಕ್ಷಿ ಉಳಿಸ್ಕೋ. ಆಗ ನಿನಗೆ ಒಂದು ಆಲಯ ಕಟ್ಟೋದಕ್ಕೆ ಕೃಪೆ ಕೊಡ್ತೇನೆ ನಾನು. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ನನ್ನ ಜನರು ಅಪರಾಧ ಮಾಡಿಬಿಟ್ಟಿದ್ದಾರಲ್ಲ, ನನ್ನ ಜನ ಜೀವ ಬುಗ್ಗಿ ಆಗಿರುವ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರಲ್ಲ, ಜೀವ ಇಲ್ಲದೆ ಇರುವಂಥ ಸ್ಥಳಗಳಿಗೆ ಓಡಿ ಬಾವಿಗಳನ್ನು ತೋಡ್ಕೊಳ್ತಾ ಇದ್ದಾರಲ್ಲ. ಆ ಜೀವ ಇಲ್ಲದೆ ಇರತಕ್ಕ ಬಾವಿ ಯಾವುದು ಗೊತ್ತಾ? ಜೀವ ಇಲ್ಲದೆ ಇರುವಂಥ ಬಾವಿ ಯಾವುದ್ರಿ? ಹೇಳ್ರಿ, ಏನು ತೊಂದರೆ ಇಲ್ಲ ಹೇಳಿ. ಜೀವ ಇರುವಂಥ ಬಾವಿ, ಜೀವ ಇಲ್ಲದೆ ಇರುವಂಥ ಜಲ ಯಾವುದು? ಜೀವ ಜಲ ಯೇಸು ಕ್ರಿಸ್ತ. ಜೀವ ಇಲ್ಲದೆ ಇರುವಂಥ ಜಲ ಲೋಕದ ವಿಗ್ರಹಗಳು, ಸೈತಾನ್. ಸಾತಾನನ ಕಾರ್ಯಕ್ಕೆ ನಮ್ಮ ಪ್ರಾಮುಖ್ಯತೆ ಇರೋದಾದ್ರೆ ಇವತ್ತೇ ಡಿಸೈಡ್ ಮಾಡ್ಕೋ ಅಂತ ದೇವರು ಹೇಳ್ತಾನೆ. ಯೇಸುವನ್ನು ಅರಿಯೋದೆ ನಿತ್ಯ ಜೀವ, ಯೇಸುವನ್ನು ಅರಿಯೋದೆ ನಿತ್ಯ ಜೀವ ಅಂತ. ಅರಿದೇ ಹೋಗುವವನಿಗೆ ದೇವರ ದಂಡನೆ ಬಂದ್ಬಿಡ್ತಂತೆ. ಅವಾಗ ಅರಿತು
ಅರಿತು ಮಾಡೋ ತಪ್ಪಿಗೆ ಡಬ್ಬಲ್ ಹೊಡ್ತಾ ಅಂತ. ಒಬ್ಬ ಬಂದು ಕೇಳ್ತಾನೆ, ನಿನ್ನ ಹಿಂದೆ ಬರೋಕ್ಕೆ ನನಗೆ ಆಸೆ, ಆದರೆ ನಮ್ಮ ಮನೆಗೆ ಹೋಗಿ ಒಂಚೂರು ಹೋಗಿ ಬರಲ್ಲ. ಪ್ರಿಯ ದೇವಜನರೇ, ಒಂದು ಕ್ಷಣದಲ್ಲಿ ನಮ್ಮ ಲೈಫ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಅದು ಬೈಬಲ್ ಹೇಳ್ತದೆ, ಉಸಿರು ಇರೋ ದಿನ ತನಕ ದೇವರಿಗೆ ಮೆಚ್ಚುಗೆ ಆಗಿ, ಉಸಿರು ಇರುವ ದಿನದ ತನಕ ದೇವರಿಗೆ ಮೆಚ್ಚುಗೆ ಆಗಿ ನಡಿಬೇಕನ್ನೋದೇ ಪರಲೋಕದ ದೇವರ ಚಿತ್ತ. ಆ ಪಣ ತೊಟ್ಟೆ ಯೇಸು ಲೋಕಕ್ಕೆ ಬಂದಿತು. ಹಲ್ಲೆಲೂಯಾ. ಸುಮ್ಮನೆ ದೇವರು ನಿಮ್ಮನ್ನು ಆರಿಸ್ಕೊಂಡಿಲ್ಲ. ಅಪರಾಧ ಮಾಡಕ್ಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿಲ್ಲ. ಅಪರಾಧ ಮಾಡಿ ದೇವರ ಮಹಿಮೆ ಕಳ್ಕೊಂಡ ನಿಮ್ಮನ್ನ ಪುನಃ ಕ್ರಿಸ್ತನ ರಕ್ತದ ಮೂಲಕ ತೊಳೆದು ಇನ್ಮೇಲೆ ಪಾಪ ಮಾಡಬೇಡ ಅಂತ ಹೇಳ್ತಾನೆ. ನಮ್ಮ ಮಗುಗೆ ಒಂದು ಆಫ್ಟರ್ ಆಲ್ ಮೂರು ಚೊಂಬು ಬಿಸಿನೀರು ಉಯ್ದಿದ ತಕ್ಷಣ ಅವನಿಗೆ ಒಂದು ಕೆನ್ನೆ ಮೇಲೆ ಹೊಡೆದು ಹೇಳ್ತೀವಿ, ಗಲೀಜು ಮಾಡ್ಕೊಬಾರ್ದು ಅಂತ. ಏನಕ್ಕೆ? ಅವಾಗ ಇವನು ಬಟ್ಟೆ ಯಾರು ತೊಳೆಯೋದು ಅಂತ. ಫಂಕ್ಷನ್ಗೆ ಹೋಗುವಾಗ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತೀವಿ, ಮಣ್ಣಲ್ಲಿ ಆಟ ಆಡಬಾರ್ದು, ಗಲೀಜು ಮಾಡ್ಕೊಳ್ಬಾರ್ದು, ಕ್ಲೀನಾಗಿರಬೇಕು. ಕಾರಣ ಆ ಫಂಕ್ಷನ್ಗೆ ಹೋಗಿ ಬರೋವರೆಗೂ ಅಷ್ಟೇ. ಅದು ದೇವ್ರು ನಮ್ಮನ್ನ ಭೂಲೋಕದಲ್ಲಿ ಇಟ್ಟು ಹೇಳ್ತಾನೆ, ನನ್ನ ಬಳಿಗೆ ಬರೋಕ್ವರೆಗೂ ನೀವು ಶುದ್ಧರಾಗಿರ್ಬೇಕು. ಅಶುದ್ಧರಾಗಿರ್ಬೇಡ್ರಿ, ಅಪರಾಧ ಮಾಡಕ್ಕೆ ಹೋಗ್ಬೇಡ್ರಿ, ಅಪರಾಧಿಗಳಾಗಿ ನನ್ನ ಮುಂದೆ ಕಾಣಬೇಡ್ರಿ. ಅದಕ್ಕೆ ಅಪರಾಧಿಯಾಗಿರುವ ನಿಮ್ಮನ್ನ ಅಪರಾಧ ರಹಿತ ಜೀವಿತಕ್ಕೆ ಕರ್ಕೊಂಡು ಬರೋಕ್ಕೋಸ್ಕರನೇ ಭೂಲೋಕದಲ್ಲಿ ದೇವರು ಈ ಆಲಯವನ್ನು ಕೊಟ್ಟಿರೋದು. ಆಲಯಕ್ಕೆ ಬರೋದು ಏನು ಅಂದರೆ, 4 ಹಾಡು ಹೇಳಿ ಕ್ಲಾಪ್ಸ್ ಹಾಕಿ ಸಂತೋಷಪಟ್ಟು ಹೋಗೋಕ್ಕಲ್ರಿ, ನಮ್ಮ ತಪ್ಪನ್ನು ತಿದ್ದುಕೊಂಡು ದೇವರಿಗೆ ಸಾಕ್ಷಿಯಾಗಿರೋದಕ್ಕೋಸ್ಕರ. ಏಲಿ ಮಕ್ಕಳು ಆಲಯದಲ್ಲಿ ದೇವ್ರ ಪ್ರಕಾರ ನಡೀಲಿಲ್ಲ. ಏಲಿಗೆ ದೇವರೇ ಬಂದು 3 ಸಲ ಎಚ್ಚರಿಸ್ತಾನಂತೆ, ಏಲಿ ನಿನ್ನ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ. ಏಲಿ ಮಕ್ಕಳ ಮೇಲಿದ್ದಂಥ ಪ್ರೀತಿಯ ನಿಮಿತ್ತ ಮಕ್ಕಳ ತಪ್ಪನ್ನು ಹೇಳಲ್ಲ. ಎಷ್ಟೋ ತಂದೆ ತಾಯಿ ಇವತ್ತು ಅವ್ರ ಮಗ ಕಳ್ಳ ಆಗಿರಲಿ ಏನಾಗಿರಲಿ ಅವನು ಒಳ್ಳೆಯವನು ಅಂತಲೇ ಹೇಳ್ಬೇಕು ನಾವು. ಒಂದು ವೇಳೆ ಅವ್ರ ಮಕ್ಕಳಿಗೆ ನಿಮ್ಮ ಮಗ ಹಿಂಗೆ ಮಾಡಿಬಿಟ್ಟ ಅಂದ್ಬಿಟ್ರೆ ಸಾಕು, ಲುಂಗಿ ಕಟ್ಕೊಂಡು ಜಗಳಕ್ಕೆ ಬಂದುಬಿಡ್ತಾರೆ. ಇದಕ್ಕೆ ಅಲ್ಲೆಲ್ಲೂ ಹೇಳ್ಬಾರ್ದಮ್ಮ. ಕಾರಣ ನಮ್ಮ ಮಮತೆ, ನಮ್ಮ ಪ್ರೀತಿ ಮಕ್ಕಳ ತಪ್ಪನ್ನು ಮರೆಮಾಚಿ, ಮಕ್ಕಳ ತಪ್ಪನ್ನು ಮುಚ್ಚಿಬಿಡುತ್ತೆ. ಅದು ದೇವರ ವಾಕ್ಯ ಹೇಳ್ತದೆ. ನಮ್ಮ ತಪ್ಪನ್ನು ಮುಚ್ಚುವುದಕ್ಕೋಸ್ಕರನೇ ಸೈತಾನನ ನಿಮಿತ್ತ ಪರಲೋಕದ ದೇವರಾದವನು ಯೇಸು ಕ್ರಿಸ್ತನಾಗಿ ಭೂಲೋಕಕ್ಕೆ ಬಂದು ಸೈತಾನ್ಗೆ ಸವಾಲು ಒಡ್ಡ, ನನ್ನ ಜನರನ್ನ ನಾನು ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದೀನಿ, ಮರಣ 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 ಅಂತ ಎದುರಿಸ್ತಾ ಇದ್ದಲ್ಲ, ಮರಣವನ್ನು ಜಯಿಸಿದ್ದೇನೆ, ಪಾಪವನ್ನು ಜಯಿಸಿದ್ದೇನೆ, ಮರಣವನ್ನು ಜಯಿಸಿದ್ದೇನೆ, ಕತ್ತಲೆಯನ್ನು ಜಯಿಸಿದ್ದೇನೆ. ದೋಷಕನೇ, ನನ್ನ ಜನರಿಗೆ ವಿರುದ್ಧವಾಗಿ ನಿಲ್ಲದಂಥ ಕಾರ್ಯವನ್ನು ನಾನು ಮಾಡಿ ಜಯಿಸಿಬಿಟ್ಟಿದ್ದೇನೆ. ಅದಕ್ಕೆ ನನ್ನವರಿಂದ ಹೆಸರುಗೊಂಡ ನೀವುಗಳು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನನ್ನ ಆಲಯದಲ್ಲಿ ಬಂದು ಬಿಟ್ಟು ಬಿಡುವುದಾದರೆ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನಗಳು ಬಂದಾಗ ನಮಗೆಲ್ಲರಿಗೂ ಸಂತೋಷ. ಆ ವಾಗ್ದಾನಕ್ಕೆ ಬರುವಂಥ ಶ್ರಮಕ್ಕೆ ನಾವು ಯೋಗ್ಯರಾಗಿದ್ದೀವ? ನಾವು ಅನ್ಕೊಂಡ್ಬಿಟ್ಟಿದ್ದೀವಿ RSS ಅವ್ರು ಬಂದು ಬೈದ್ರೇ ನಮಗೆ ವೈರಾಗ್ಯ ಜಾಸ್ತಿ ಆಗೋದು ಅಂತ. ನಿಮ್ಮ ಮನೇಲಿ ಹೆಂಡತಿ ಬೈದಾಗಲೂ ನೀವು ಸಮಾಧಾನವಾಗಿರಬೇಕು, ಗಂಡ ಬೈದಾಗಲೂ ಸಮಾಧಾನವಾಗಿರಬೇಕು. ಎಷ್ಟೋ ತಮ್ಮ ಬಾಯಿಂದ ಮಾಡೋ ಅರಿಕೆಯಿಂದನೇ ದೆವ್ವನ ಪಕ್ಕದಲ್ಲಿ ಇಟ್ಕೊಂಡವ್ರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಆಗೋದೇ ಇಲ್ಲ.
ಅರಿಕೆ ಮಾಡಿ ಬಿಡಬೇಕಂತೆ. ನಾನು ದೇವರ ಮಗ, ನಾನು ದೇವರ ಮಗಳು, ನನ್ನಲ್ಲಿ ದೇವರ ಆತ್ಮನಿದ್ದಾನೆ, ನಾನು ದೇವರ ಆಲಯ, ನಾನು ದೇವರಿಂದ ಆರಿಸಲ್ಪಟ್ಟವನು, ನಾನು ದೇವರಿಗಾಗಿ ಮೀಸಲಾಗಿರುವವನು. ನನ್ನ ದೇವರು ಯೇಸುವಿನಲ್ಲಿ ದೇವರಿಗಾಗಿ ಆರಿಸಿಕೊಂಡಿದ್ದಾನೆ. ಜನ ಇವತ್ತು ದೇವರಿಗೆ ಅಂತ ಏನು ಬಿಡ್ತಾರ್ರಿ? ನಾನು ಮುಗಿಸ್ತೀನಿ ಹೇಳಿ. ದನನ ಬಿಡ್ತಾರೆ, ಕುರಿನ ಬಿಡ್ತಾರೆ, ಕೋಳಿ, ಕುರಿ, ಕೋಣ, ದನ, ಒಂಟೆ ಇವುಗಳು ದೇವರಿಗೆ ಅಂತ ಬಿಟ್ಟಿದ್ದೀವಿ ಅಂತಾರೆ. ದೇವರಿಗೆ ಏನು ಯಾವ ರೀತಿ ಪ್ರಾಣಿಗಳನ್ನ ಬಿಡ್ತಾರೆ ಗೊತ್ತಾ? ದೇವ್ರಿಗೆ ಬಿಡ್ಬೇಕಂದ್ರೆ ಹೆಂಗಿರ್ಬೇಕ್ರಿ ಅದು? ಒಂದು ಗೂನಾಗಿರಬಾರ್ದು, ಒಂದು ರೋಗ ಇರಬಾರ್ದು, ಒಂದು ಮಾರ್ಕ್ ಇರಬಾರ್ದು, ಒಂದು ಏಟು ಬಿದ್ದಿರಬಾರ್ದು, ಒಂದು ಹನಿ ರಕ್ತ ಅದರ ಶರೀರದಿಂದ ಹೊರಗಡೆ ಬಂದಿರಬಾರ್ದು. ಅದು ಅಷ್ಟು ಕ್ಲೀನಾಗಿರ್ಬೇಕಂತೆ. ಒಂದು ದೇವರಿಗೆ ಭಯಪಟ್ಟು ಜನ ಬಲಿಗಳನ್ನ ಅರ್ಪಿಸುವಾಗ ಹೆದರಿಕೆಯಿಂದ ಭಯಭಕ್ತಿಯಿಂದ ಅರ್ಪಿಸ್ತಾರೆ. ಕಾರಣ ಏನು? ನನ್ನ ಮನೆಗೆ ದೋಷ ಬರಬಾರ್ದು, ದೇವರ ಕೋಪ ಬರಬಾರ್ದು, ದೇವರ ಶಾಪ ಬರಬಾರ್ದು, ದೇವರಿಗೆ ವಿರುದ್ಧವಾದ ಕುಟುಂಬ ನಮ್ಮದಾಗಬಾರ್ದು, ನಾವು ಮಾಡಿದ ಕರ್ಮಗಳು ನೀಗಿ ಹೋಗುವುದಕ್ಕೋಸ್ಕರ ಜನ ಈ ಪ್ರಾಣಿಗಳನ್ನ ದೇವರಿಗೆ ತಂದು 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 ಕೊಡ್ತಾ ಇದ್ರು. ದೇವ್ರು ಫಸ್ಟು ನೋಡ್ದ, ಕೊಟ್ಟು ತಮ್ಮ ತಪ್ಪನ್ನು ತಿದ್ಕೊಂಡ್ಬಿಡ್ತಾರೆ ಜನ ಅಂತ. ಆದರೆ ಅಪರಾಧನ ಅವ್ರೇನು ಮಾಡಿದ್ರು? ಮಾಡೋದು ಮಾತ್ರ ಕಡಿಮೆ ಮಾಡಲೇ ಇಲ್ಲ, ಬಲಿನ ಕೊಟ್ಟರು, ಜನರ ಅಪರಾಧ ಕಡಿಮೆ ಆಗಿಲ್ಲ. ಹಾಗಾದ್ರೆ ಯೇಸು ಹೇಳ್ತಾನೆ, ನೀನು ನಿಲ್ಲಬೇಕಾದ ಶಿಲುಬೆ ಮೇಲೆ ನಾನು ನಿಂತೆ, ನೀನು ಹೊಂದಬೇಕಾದ ಶಿಕ್ಷೆಯನ್ನ ನಾನು ಹೊತ್ಕೊಂಡೆ, ನೀನು ಹೋಗ್ಬೇಕಾದ ನರಕದಲ್ಲಿ ನಾನು ಹೋಗಿ ಜಯಿಸಿ ಬಂದೆ. ಆದ್ರೂ ಇವತ್ತು ನೀನ್ ಶುದ್ಧವಾಗಿ ಕಾಣ್ತಾ ಇಲ್ವಲ್ಲ? ನಿನಗಾಗಿ ರಕ್ತ ಕೊಟ್ಟೆ ನಾನು, ಪ್ರಾಣ ಕೊಟ್ಟೆ ನಾನು, ಅವಮಾನ ಹೊಂದ್ಕೊಂಡೆ ನಾನು, ಸಹಿಸ್ಕೊಂಡೆ ನಾನು, ತೂಚಿ ಅಂತ ಬಯಸ್ಕೊಂಡೆ ನಾನು. ದೇವರು ನನಗೆ ಎಷ್ಟೋ ಸಾರಿ ಬೈದ್ರು. ನನ್ನ ಕಾನ್ಸೆಪ್ಟನ್ನ ನಾನು ಬಿಟ್ಟು ಹೋಗಲೇ ಇಲ್ವಲ್ಲ. ನಾನು ಭೂಮಿಗೂ ಭೂಲೋಕದವರಿಗೂ ಏನು ವಾಗ್ದಾನ ಮಾಡಿದ್ನೋ ಅದನ್ನು ಮಾಡಿ ಮುಗಿಸಿದ್ದೇನೆ. ನನ್ನ ಬಳಿಗೆ ಬಂದಂಥವರೇ, ನೀವಾಗಿ ನೀವು ಬಂದಿಲ್ಲ, ನಿಮ್ಮನ್ನು ನಾನು ಆರಿಸ್ಕೊಂಡೆ. ನೀವು ಬಂದಿದ್ದು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮನ್ನು ತಾಯಿ ಗರ್ಭದಲ್ಲಿ ದೇವರು ಆರಿಸ್ಕೊಂಡ. ಆರಿಸಲ್ಪಟ್ಟ ನೀವಿವತ್ತು ಶುದ್ಧರಾಗಿದ್ದೀರಾ. ಆರಿಸಲ್ಪಟ್ಟ ನೀವು ಭಯಭಕ್ತಿಯಿಂದಿದ್ದೀರಾ. ಆರಿಸಲ್ಪಟ್ಟ ನೀವು ದೇವರ ವಿಧೇಯರಾಗಿದ್ದೀರಾ. ಆರಿಸಲ್ಪಟ್ಟ ನೀವು ದೇವರ ಆತ್ಮನಿಗೆ ವಿರುದ್ಧವಾಗಿದ್ದೀರೋ, ಮೆಚ್ಚುವವರಾಗಿದ್ದೀರೋ. ದೇವರು ಹೇಳ್ತಾರೆ, ನನ್ನ ಜನ ಇವತ್ತಿಗೂ ಅಪರಾಧದ ಮೇಲೆ ಅಪರಾಧ ಮಾಡ್ತಾನೆ ಇದ್ದಾರಲ್ಲ, ಹಂಗಾದ್ರೆ ನಿಮಗೆ ಪರಿಹಾರ ಬೇಡವಾ? ನಿಮಗೆ ಪಾಪ ಕ್ಷಮಾಪಣೆ ಬೇಡವಾ? ನಿಮಗೆ ನಿತ್ಯ ಜೀವ ಬೇಡವಾ? ನಿಮಗೆ ಪರಲೋಕ ಬೇಡವಾ? ನಿಮ್ಮ ತಪ್ಪುಗಳಿಗೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳ್ತಾ ಇಲ್ವಾ? ಅದಕ್ಕೆ ದೇವ್ರು ಕೇಳ್ತಾನೆ, ಒಂದು ಯಜಮಾನನಿಗೆ ಒಬ್ಬ ಆಳು ಗೌರವ ಸಲ್ಲಿಸದೆ ಹೋದರೆ ಹಂಗಾದ್ರೆ ಆ ಯಜಮಾನನಿಗೆ ಮರ್ಯಾದೆ ಎಲ್ಲಿ? ಒಬ್ಬ ತಂದೆಗೆ ತಾನು ಹುಟ್ಟಿಸಿದ ಮಕ್ಕಳು ಮರ್ಯಾದೆ ಕೊಡದೆ ಹೋದರೆ ಆ ತಂದೆ ಬೆಲೆ ಎಲ್ಲಿ? ಹಾಗಾದ್ರೆ ದೇವರಾಗಿರುವ ನನಗೆ ಸಲ್ಲಬೇಕಾದಂಥ ಗೌರವ ಎಲ್ಲಿ ಕೊಟ್ಟಿದ್ದೀರಾ? ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ನನ್ನ ಸೈಡ್ಗಿಟ್ಟು, ಪ್ರಿಯ ಸಹೋದರಿಯೇ, ಪ್ರಿಯ ಸಹೋದರನೇ, ರಕ್ಷಣೆ ಎಲ್ಲರಿಗೂ ಸಿಕ್ಕಿಲ್ಲ, ನಂಬೋರಿಗೆ ಮಾತ್ರ ಸಿಕ್ಕಿದೆ. ನಂಬಿರೋ ನೀವುಗಳು ದೇವರ ಹತ್ರ ಒಡಂಬಡಿಕೆ ಮಾಡಿಕೊಂಡಿದ್ದೀರಿ. ಆ ಒಡಂಬಡಿಕೆ ಮಾಡಿಕೊಂಡಿರೋ ನೀವುಗಳು
ದೇವರ ಮನೆಯಾಗಿ ದಿನ ದಿನ ಕಟ್ಟಲ್ಪಡ್ತಾ ಇದ್ದೀರಾ? ನಿಮ್ಮ ಮನೆ ಅಲಂಕಾರವಾಗಿ ಕಾಣ್ತಾ ಇದೆಯಾ? ದೇವರು ವಾಸ ಮಾಡುವಂಥ ಮನೆ ನಿಮ್ಮದಾಗಿದೆಯಾ? ನಾವು ಭೂಮಿಲಿ ಮನೆ ಕಟ್ತೀವಿ ರೀ, 40/60 ಸಿಕ್ಕಿದ್ರೆ ಅವನು ಹಾಲು, ರೂಮು, ಆ ಡೋರ್ಸು, ಆ ವಿಂಡೋಸು, ಆ POP, ಆ ಸ್ಟೈಲ್, ಅವನು ಮನೆ ಒಳಗೆ ಹಾಕೋ ಆ ಫರ್ನಿಚರ್ಸು ಹೆಂಗಿರುತ್ತೆ ಅಂದರೆ, ನಮ್ಮ ಹತ್ರ ಹಣ ಇದ್ದರೆ ಅಕ್ಕಪಕ್ಕ ಬರೆಯೋರು ಬಂದು ಕೇಳ್ತಾರೆ, ಸರ್ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಸರ್. ಆ ಮನೇಲಿ ಅವ್ನು ಪರ್ಮನೆಂಟ್ ಆಗಿರಲ್ಲ, ಅವ್ನು ಸತ್ತೋಗ್ಬಿಡ್ತಾನೆ. ಮೊನ್ನೆ ದಿನ ಒಂದು ಪೇಪರ್ ನೋಡಿರ್ಬೇಕು, ಮೊನ್ನೆ ಒಬ್ಬ ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಕಾರಣನೇ ಇಲ್ಲದೆ ಅವನು ಗುಂಡಿಟ್ಕೊಂಡು ಸತ್ತೋಗ್ಬಿಟ್ಟ. ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಮರಣಕ್ಕೆ ಯಾವಾಗಲೂ ರೆಡಿ ಆಗಿದ್ದೀನಿ, ಮರಣದ ನಂತರ ನನಗೆ ಗೊತ್ತಿಲ್ಲ, ಆದರೆ ಇರೋವಾಗ ಒಬ್ಬ ಆಟೋ ಡ್ರೈವರ್ ಆಗಿ ನಾನು ಬಂದು ಎಲ್ಲವನ್ನ ಸಂಪಾದನೆ ಮಾಡಿದೆ. ಎಷ್ಟೋ ಕಂಪ್ನಿಗಳ ಓನರ್ ನಾನು, 1000 ಕೋಟಿಗಳ ಒಡೆಯ ನಾನು, ಎಷ್ಟೋ 1000 ಜನ ನನ್ನ ಕೆಳಗಡೆ ಕೆಲಸದಲ್ಲಿದ್ದಾರೆ. ಆದರೆ ಕಾರಣನೇ ಗೊತ್ತಿಲ್ದಿರ ಆ ವ್ಯಕ್ತಿ ಸತ್ತೋಗ್ತಾನೆ. ಅದು ದೇವರ ಚಿತ್ತ. ಸೈತಾನನ ಉರುಳಿಗೆ ನೀವು ಸಿಕ್ಕಾಕ್ಕೊಂಡು ಸಾಯೋದು ದೇವ್ರ ಚಿತ್ತ ಅಲ್ಲ. ಆ ಉರುಳಿನಿಂದ ಬಿಡುಗಡೆ ಆಗೋದೇ ದೇವ್ರ ಚಿತ್ತ. ನಿತ್ಯ ನರಕದಿಂದ ಬಿಡುಗಡೆ ಆಗೋದೇ ದೇವ್ರ ಚಿತ್ತ. ಹಂಗಾದ್ರೆ ದೇವರೊಂದಿಗೆ ಮಾತಾಡೋಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ? ಅಪರಾಧ ಮಾಡಲ್ಲ ದೇವರೇ, ಅಪರಾಧಿ ಸಂಗಡ ನಾನು ಇರಲ್ಲ ದೇವರೇ. ಅಪರಾಧಿ ಸಂಗಡ ಅಂದ ತಕ್ಷಣ ಇಲ್ಲಿ ಅಕ್ಕಪಕ್ಕ ಕೆಟ್ಟದಾಗಿ ನಡೀತದೆ ಅವ್ರ ಸಂಗಡ ಅಂತ ದೇವ್ರು ಹೇಳ್ತಾ ಇಲ್ಲ. ಸೈತಾನ್ ಸಂಗಡ ನೀವು ಹೋಗಬೇಡಿ. ಸೈತಾನ್ ಸಂಗಡ ಅಂದರೆ ಏನರ್ಥ ಗೊತ್ತಾ? ಸೈತಾನ್ ಗುಣ ಯಾರ ಹತ್ರ ಇದೆಯೋ ಅವ್ರ ಹತ್ರ ನೀವು ಎಚ್ಚರಿಕೆ ಆಗಿರಿ. ಅವರಂದ್ರೆ ಯಾರು? ಎಣ್ಣೆ ಹೊಡೆಯೋರಾಗಿರ್ಬೋದು, ನೀನು ಸುಮ್ಮನಿದ್ರು ಬಾ ಕುಡಿಯೋಣ ಬಾ ಕುಡಿಯೋಣ ಬಾ ಕುಡಿಯೋಣ ಅಂತನಲ್ಲ, ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಹುಡುಕುವಂಥ ದೇವರ ವಾಕ್ಯ. ರಿಬಿಚಾರಿ ಮನೆಯಿಂದ ದೂರ ಓಡುವಂಥ ದೇವರ ವಾಕ್ಯ ಹೇಳ್ತದೆ. ಅಪರಾಧ ಮಾಡುವಂಥ ಜನಗಳಿಂದ ನೀನು ತಪ್ಪಿಸ್ಕೊಳ್ಳೋಕ್ಕೆ ನೀನು ದೂರ ಹೋಗು. ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ, ನಮ್ಮೂರಲ್ಲಿ ಕುರಿ ಹೊಡೆದು ಆ ದೇವರಿಗೆ ಪೂಜೆ ಸಲ್ಲಿಸ್ತಾರೆ ಸರ್, ಅಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಚಿಕ್ಕಮ್ಮ ಇದ್ದಾರೆ, ನಾನು ಹೋಗ್ಬೋದಾ? ಒಂದು ಗಾದೆ ಐತಿ, ಮಾಡಿದವನು ಪಾಪ ಆಡ್ದವನು ಬಾಯಿರಂತೆ. ಇವನು ಮಾಡೋ ತಪ್ಪಿಗೆ ನಾನು ಆನ್ಸರ್ ಕೊಡಬೇಕು. ನಾನು ಯಾರಿಗೂ ಹಂಗೆ ಆನ್ಸರ್ ಕೊಡೋದೇ ಇಲ್ಲ. ನಿನ್ನ ಕರ್ಮಕ್ಕೆ ನೀನೇ ಉತ್ತರ ಕೊಡಬೇಕು. ನೀನು ಹೋದ್ರೂ ನಿನಗೆ ಸ್ತೋತ್ರ, ದೇವ್ರಿಗೆ ನೀನೇ ಲೆಕ್ಕ ಕೊಡಬೇಕು. ಹೋಗದೆ ನಿಂತರೂ ನೀನೇ ಲೆಕ್ಕ ಕೊಡಬೇಕು. ಇವತ್ತು ಹೆಂಗಾಗಿದೆ ಜನ ಅಂದರೆ, ದೇವರು ಸ್ಪಾಟಲ್ಲಿ ಶಿಕ್ಷೆ ಕೊಡದೇ ಇರೋದ್ರಿಂದ ಇಷ್ಟ ಬಂದಂಗೆ ನಾವು ಓಡ್ತಾ ಇದ್ದೇವೆ. ಆದರೆ ನಾವು ನಂಬಿ ದೇವ್ರ ಹತ್ರ ಇರಬೇಕು. ದೇವ್ರು ನಮ್ಮ ಮಧ್ಯದಲ್ಲಿದ್ದಾನೆ, ದೇವ್ರು ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ, ದೇವ್ರು ನಮ್ಮನ್ನ ಮಾರ್ಪಡಿಸಿದ್ದಾನೆ, ಕತ್ತಲೆಯಿಂದ ಬೆಳಕಿಗೆ ಕೊಂಡು ತಂದಿದ್ದಾನೆ. ಬರೀ ನಾವು ಸಾಕ್ಷಿ ಹೇಳೋದು ಮುಖ್ಯ ಅಲ್ಲ. ಮುಂಚೆ ಕುಡಿತಾ ಇದ್ದೆ ಬ್ರದರ್, ಈಗ ಕುಡಿತಾ ಇಲ್ಲ. ಮುಂಚೆ ಬೀಡಿ ಹೊಡಿತಾ ಇದ್ದೆ, ಈಗ ಹೊಡಿತಾ ಇಲ್ಲ. ಮುಂಚೆ ಎಲ್ಲಡಿಕೆ ಹಾಕ್ತಾ ಇದ್ದೆ, ಈಗ ಹಾಕ್ತಾ ಇಲ್ಲ. ಮುಂಚೆ ವಿಗ್ರಹ ಪೂಜೆ ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ. ಸಂತೋಷಮ್ಮ. ಆದ್ರೆ ಬಿಡಬೇಕಾದಂತ ನಿಜವಾದ ವಿಗ್ರಹಗಳನ್ನ ಬಿಟ್ಟಿದ್ದೀಯಾ? ಅದು ದೇವ್ರು ಕೇಳ್ತಾನೆ. ಕೋಪನ ವಿಗ್ರಹ ಬಿಟ್ಟಿದೆಯಾ? ಚಾಡಿಯನ ವಿಗ್ರಹ ಬಿಟ್ಟಿದೆಯಾ? ಸುಲುಗೆ ಅನ್ನೋ ವಿಗ್ರಹ ಬಿಟ್ಟಿದೆಯಾ? ಮೋಸ ಅನ್ನೋ ವಿಗ್ರಹ ಬಿಟ್ಟಿದೆಯಾ? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬೆಂಕಿ ಹಚ್ಚೋ ವಿಗ್ರಹ ಬಿಟ್ಟಿದೆಯಾ? ಎಷ್ಟೋ ವಿಗ್ರಹಗಳೈತ್ರಿ. ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನ ಜನ ಇವತ್ತಿಗೂ ಅಪರಾಧ ಮಾಡಿಕೊಂಡೇ ಇದ್ದಾರೆ. ಎಷ್ಟೊಂದು ಜನ ನಗಾಡ್ತಾರೆ, ಸಾರ್ ಅವನ್ನ ಯಾಮಾರಿಸ್ದೆ ಸರ್, ಅವನಿಗೆ ಗೊತ್ತೇ ಆಗಿಲ್ಲ ಅಂತ ಇವನು ಕ್ಲಾಪ್ಸ್ ಹಾಕ್ಕೊಂಡು ನಗಾಡೋದು. ಅದನ್ನು ದೇವ್ರು ನೋಡ್ತಾ ಇರ್ತಾರೆ. ಅವಳನ್ನ ಯಾಮಾರಿಸಿ ಬಂದೆ ನಾನು, ಅವಳನ್ನ ಯಾಮಾರಿಸಿದ ಅವಳಿಗೆ ಗೊತ್ತೇ ಆಗಿಲ್ಲ. ಅವಳು ಗೊತ್ತಾಗಿಲ್ಲ ನಿಜ, ನಿನ್ನ ದೇವರಿಗೆ ಗೊತ್ತಾಗಿದೆಯಲ್ಲ, ನಿನ್ನ ದೇವರಿಗೆ ಗೊತ್ತಾಗಿದೆಯಲ್ಲ. ಇವತ್ತು ಪರಿಶುದ್ಧವಾದ ಆರಾಧನೆ ದಿನ. ಈ ಆರಾಧನೆಗೆ ನಾವೆಷ್ಟು ಭಯಭಕ್ತಿಯಿಂದ ಬಂದಿದ್ದೀವಿ, ಎಷ್ಟು ವಿಧೇಯರಾಗಿ ನಾವು ಬಂದಿದ್ದೇವೆ. ಪ್ರಿಯ ಸಹೋದರಿಯೇ, ರಕ್ಷಣೆ ಹೊಂದಿದ ಮೇಲೆ ಆ ರಕ್ಷಣೆಯ ಹಾದಿಯನ್ನು ಹಿಡೀರಿ ಅಂತ ದೇವರು ಹೇಳ್ತಾನೆ. ಆ ರಕ್ಷಣೆಯ ಮಾರ್ಗದಲ್ಲಿ ನಡೀರಿ ಅಂತ ದೇವರು ಹೇಳ್ತಾನೆ.
ಆಗ ನಿಮ್ಗೆ ಯಾವ ಕೇಡು ನಿಮಗೆ ಮುಟ್ಟೋದಿಲ್ಲ, ಯಾವ ಕೇಡು ನಿಮ್ಮ ಬಳಿಗೆ ಬರೋದಿಲ್ಲ, ಯಾವುದು ನಿಮಗೇನು ಮಾಡೋದಿಲ್ಲ. ಅವರು ಯುದ್ಧ ಮಾಡ್ತಾನೇ ಇರ್ತಾರಂತೆ, ನೀವು ಜಯ ಹೊಂದುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ವಿಶ್ವಾಸಿಗೆ ಒಂದು ಗೊತ್ತಿರಬೇಕು, ನನಗೊಬ್ಬ ಶೋಧಕ ಇದ್ದಾನೆ ಅಂತ, ನನಗೊಬ್ಬ ವಿರುದ್ಧವಾಗಿ ವಿರೋಧಿ ಇದ್ದಾನೆ ಅಂತ, ನನಗೊಬ್ಬ ವೈರಿ ಇದ್ದಾನೆ ಅಂತ. ನಮ್ಮ ವೈರಿ ಯಾರು? ದೇವರಿಗೆ ಯಾರು ವೈರಿನೋ ವಿಶ್ವಾಸಿಗಳಿಗೂ ಅವನು ವೈರಿನೇ. ಆ ವೈರಿ ಎಲ್ಲಿಂದ ಎದ್ದು ಬರ್ತಾನೆ? ಮುಗಿಸ್ತೀನಿ. ಎಲ್ಲಿಂದ ಎದ್ದು ಬರ್ತಾನೆ? ನಮ್ಮ ಒಳಗಡೆನೇ ಎದ್ದು ಬರ್ತಾನೆ ರೀ. ಅದಕ್ಕೆ ಪ್ರತಿದಿನ ನಮಗೂ ನಮ್ಮ ಆತ್ಮಕ್ಕೆ ಯುದ್ಧ ನಡೀತಾನೆ ಇರ್ತದೆ. ಆತ್ಮ ಹೇಳೋದು ಶರೀರ ಕೇಳಲ್ಲ, ಶರೀರ ಹೇಳೋದು ಆತ್ಮ ಕೇಳಲ್ಲ. ಆದರೆ ನೀವು ಯಾವುದನ್ನು ಕೇಳಬೇಕು ಅಂದರೆ ದೇವರ ಆತ್ಮನು ಬಂದು ನಿಮ್ಮೊಳಗೆ ವಾಸ ಮಾಡುವಾಗ ದೇವರ ಆತ್ಮನಿಗೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಇವತ್ತು ಎಷ್ಟೋ ಜನ ಆಲಯಕ್ಕೆ ಬರುವಾಗ ಎಷ್ಟೋ ಫ್ರೆಂಡ್ಸ್ ಫೋನ್ ಹೊಡಿತಾರೆ, ಆಲಯಕ್ಕೆ ಯಾಕೆ ಹೋಗ್ತೀಯ, ಒಂದು ವಾರ ಚಕ್ಕರ್ ಹೊಡಿ, ನಾವು ಹೋಗಿ ಫಿಲಮ್ ನೋಡ್ಕೊಂಡು ಬಂದುಬಿಡೋಣ ಅಂತ. ಇವನ ಮನಸ್ಸು ಚಂಚಲ ಆಗೋಗ್ಬಿಡ್ತದೆ. ಹೌದಲ್ಲ, ವರ್ಷಗಟ್ಟಲೆ ನಾನು ಆಲಯಕ್ಕೆ ಹೋಗ್ತೀನಿ, ಒಂದು ವಾರ ಚಕ್ಕರ್ ಹೊಡೆದ್ರೆ ಏನಾಗಲ್ಲ, ಪಾಸ್ಟ್ರಿಗೂ ಗೊತ್ತಾಗಲ್ಲ ನಾನು ಬೆಂಗಳೂರಲ್ಲಿದ್ದೀನಿ, ನಾನು ಮಂಗಳೂರಲ್ಲಿದ್ದೀನಿ, ನಾನು ಬಾಂಬೆಲಿದ್ದೀನಿ, ನಾನು ಎಲ್ಲೋ ಇದ್ದೀನಿ. ಒಂದೇ ಒಂದು ದಿನ ನಾನು ಮಜಾ ಮಾಡ್ಕೊಂಬಂದರೆ ಯಾರಿಗೆ ಗೊತ್ತಾಗುತ್ತೆ? ಅದು ಒಂದು ಸತ್ಯ, ನಿಜ. ನೀವು ಹೇಳೋದು ನಿಮ್ಮ ತಂದೆ ತಾಯಿಗೆ ಗೊತ್ತಾಗಲ್ಲ, ನಿಮ್ಮ ಪಾಸ್ಟ್ರಿಗೆ ಗೊತ್ತಾಗಲ್ಲ, ನಿಮ್ಮ ಅಕ್ಕಪಕ್ಕದ ವಿಶ್ವಾಸಿಗಳಿಗೆ ಗೊತ್ತಾಗೋದಿಲ್ಲ. ಕರೆದಂಥ ದೇವರಿಗೆ ಗೊತ್ತು ನೀನು ಆ ಟೈಮ್ನ ಎಲ್ಲಿ ಕಳಿತೀಯ ಅಂತ. ದೇವರಿಗೆ ಭಯಪಟ್ಟರೆ ನಿನಗೂ ಭಯದಲ್ಲಿ ದೇವ್ರು ನಡೆಸ್ತಾನೆ. ದೇವರ ಭಯನ ನೀನು ತಿರಸ್ಕಾರ ಮಾಡಿದ್ರೆ ನಿನ್ನ ವಿಷಯದಲ್ಲೂ ದೇವ್ರು ಹಿಂಗೆ ಅಂದ್ಬಿಡ್ತಾನೆ. ಹಂಗೆ ಅನ್ಬಾರ್ದು ಅಂದರೆ ಮೊದಲು ಪ್ರಾಮುಖ್ಯತೆನ ನಮ್ಮ ಲೈಫಲ್ಲಿ ದೇವರಿಗೆ ನಾನು ಕೊಡಬೇಕು. 3.5 ವರ್ಷ ನಾನು ಚರ್ಚಿಗೆ ಹೋಗಿಲ್ಲ ರೀ. ಆ ಟೈಮ್ನಲ್ಲಿ ನಾನು ಅಳ್ತಾ ಇದ್ದೆ, ದೇವರೇ ನನ್ನ ಲೈಫಲ್ಲಿ ನಾನು ತಿರ್ಗಾ ಚರ್ಚಿಗೆ ಹೋಗಲ್ವಾ, ನನ್ನ ಲೈಫಲ್ಲಿ ನಾನು ತಿರ್ಗಾ ಚರ್ಚಿಗೆ ಹೋಗಿ ನಿಲ್ಲಕ್ಕಾಗಲ್ವಾ, ನನ್ನ ಲೈಫಲ್ಲಿ ತಿರ್ಗಾ ನಾನು ಆರಾಧನೆ ಮಾಡೋಕ್ಕಾಗಲ್ವಾ, ನನ್ನ ಲೈಫಲ್ಲಿ ತಿರ್ಗಾ ನಿನ್ನ ನಾಮ ಘನಪಡಿಸೋಕ್ಕಾಗಲ್ವಾ, ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತಾ ದೇವರೇ. ಆಗ ದೇವರೊಂದು ಮಾತು ಹೇಳ್ದ, ನಾನು ತಿರುಗಿ ನಿನ್ನ ಕೊಂಡು ತರ್ತೇನೆ, ನೀನು ಧೈರ್ಯ ತೆಗೆದುಕೊಳ್ಬೇಕು. ಯಾಕೆಂದರೆ ಒಂದು ಸೇವಕರು ನಂಬಿಕೆ ಬಗ್ಗೆ ಮಾತಾಡೋದು ಭಾಳ ಈಸಿ ರೀ. ಆದರೆ ನಂಬಿಕೆ ಅನ್ನೋದು ನಮ್ಮ ವಿಷಯಕ್ಕೆ ಬಂದಾಗ ನಮ್ಮ ನಂಬಿಕೆ ಅಲುಗಾಡುತ್ತಂತೆ. ಆ ಸೇವಕರು ಒಂದು ದಿನ ಏನು ಮಾಡಿದಂತೆ, ಒಂದು ಬೆಟ್ಟದ ತುದಿಯಲ್ಲಿ ನೋಡೋಕ್ಕೆ ಅಂತ ಹೋಗಿದಾಗ ಕಾಲು ಜಾರಿ ಅವರು ಬಿದ್ದೋಗ್ಬಿಟ್ರಂತೆ. ಬಿದ್ದು ಕೂಡಲೇ ಒಂದು ಕೆಳಗಡೆ ಒಂದು ದೊಡ್ಡ ಮರ ಇತ್ತಂತೆ. ಆ ಮರದ ರಂಬೆನ ಅವ್ರು ಹಿಡ್ಕೊಂಬಿಟ್ಟಾಗ ಒಂದೇ ಗಾಬರಿಂದ ಕೂಗ್ತಾರೆ, ಅಯ್ಯೋ ನನ್ನ ಕಾಪಾಡೋರು ಯಾರಿಲ್ವಲ್ಲ, ನಾನು ಇನ್ನೇನು ಸಾಯ್ತಾ ಇದ್ದೇನೆ, ಇನ್ನು ಆ ರಂಬೆ ಮುರಿತು ನಾನು ಬಿದ್ದೋಗ್ಬಿಡ್ತೇನೆ, ಬಿದ್ದು ನಾನು ಸತ್ತೋಗ್ಬಿಡ್ತೇನೆ ಅಂತ ಅವ್ರು ಅಳುವಾಗ ದೇವರ ಆತ್ಮ ಒಂದು ಶಬ್ದದಲ್ಲಿ ಮಾತನಾಡ್ದಂತೆ, ಮಗನೇ ನಿನ್ನ ಕೈ ಬಿಡು, ಮಗನೇ ನಿನ್ನ ಕೈ ಬಿಡು, ಮಗನೇ ಆ ರಂಬೆಯ ಕೈ ಬಿಡು, ನಾನು ನಿನ್ನ ಕಾಪಾಡ್ತೀನಿ ಅಂತ ದೇವ್ರು ಹೇಳುವಾಗ ಆ ಸೇವಕರು ನಂಬಲೇ ಇಲ್ಲಂತೆ. ಅವ್ರು ಹೇಳಿದ್ರು, ದೇವರೇ ಹೆಂಗೆ ಕಾಪಾಡ್ತೀಯಪ್ಪ, ಆಳ ಎಷ್ಟೊಂದು ಐತೆ, ನಾನು ಕಾಲು ಜಾರಿ ಬಿದ್ದು ಬಿಟ್ಟಿದ್ದೀನಿ, ಇನ್ನು ಕ್ಷಣ ಮಾತ್ರದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದೆ, ಈ ಟೈಮಲ್ಲಿ ಹಿಡ್ಕೊಂಡಿರೋ ಆ ರಂಬೆನೂ ನೀನು ಬಿಟ್ಟು ಬಿಡು ಅಂದರೆ ನಾನು ಹೆಂಗೆ ಬಿಡಲಿ ಅಂತ. ಆ ಸೇವಕ ಅವನಿಗೆ ಪರೀಕ್ಷೆ ಬಂದಾಗ ಅವನು ಅಲಗಾಡ್ತಾ ಇದ್ದಂತೆ. ದೇವರು 3 ಸಲ ಹೇಳಿದ್ರು, ಅವನು ಕೇಳಲಿಲ್ಲ. ಆ ರಂಬೆ ಬಿದ್ದೋಯ್ತಂತೆ. ಬಿದ್ದ ಕೂಡಲೇ ಅವನ ಜೀವ ಹೋಯ್ತು ಅಂತ ಜೋರಾಗಿ ಕಿರ್ಚ್ಕೊಂಡು ಅವನು ಬೀಳ್ತಾನೆ. ಯಾವುದೋ ಒಂದು ಫಿಲಮ್ ಶೂಟಿಂಗ್ ನಡೆಯಂಥವರು ಆ ಕೆಳಗಡೆ ಒಂದು ಬೀಳೋ ಸೀನ್ಗೋಸ್ಕರನೇ ಒಂದು ದೊಡ್ಡ ಬಲೆಯನ್ನು ಹಾಸಿದ್ರಂತೆ. ಆ ದೊಡ್ಡ ಬಲೆ ಹಾಸಲ್ಪಟ್ಟ ನಿಮಿತ್ತ ಆ ಸೇವಕರು ಎಷ್ಟೋ ಅಡಿಯಿಂದ ಬಿದ್ದರಲ್ಲ, ಬಿದ್ದು ಆ ನೆಟ್ಟಲ್ಲಿ ಹೋಗಿ ಬಿದ್ದರಂತೆ. ಬಿದ್ದಾಗ ಅವರಿಗೆ ಪ್ರಾಣ ಉಳಿದು ಬಿಡ್ತು. ಆವಾಗ ಅವ್ರು ಅಂದಂತೆ, ದೇವರೇ ನನ್ನ ಕ್ಷಮಿಸ್ಬಿಡಪ್ಪ, ನಾವು ನಂಬಿಕೆ ಬಗ್ಗೆ ಭಾಳ ಸುಲಭವಾಗಿ ನಾವು ಮಾತಾಡ್ತೇವೆ, ಅದೇ ನಂಬಿಕೆಯ ಪರೀಕ್ಷೆ ನನಗೆ ಬಂದಾಗ ನಂಬಲಿಲ್ಲ, ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ನಾನು ಸಾಯಕ್ಕೆ ಎದುರಲ್ಲಪ್ಪ, ಸಾಯೋವರೆಗೂ ನಿನಗೆ ನಂಬಿಗಸ್ತನಾಗಿ ನಾನು ನಡೀತೀನಿ ಅಂತ ತಾವು ಸಮರ್ಪಣೆ ಮಾಡಿಕೊಂಡಿದ್ದೆ. ಇವತ್ತು ನಾವುಗಳು ದೇವ್ರ ಮಾತು ಕೇಳ್ತಾ ಇದ್ದೇವೆ ಅಂತ ನಮ್ಮದೇ ಆದ ದಾರಿಲಿ ಓಡ್ತಾ ಇದ್ದೇವೆ. ನಾವು ಹೋಗ್ತಾ ಇರೋದು ಸರಿಯಾದ ದಾರಿನ, ದೇವ್ರು ಮೆಚ್ಚುವಂಥ ದಾರಿನ, ದೇವರಿಗೆ ಮೆಚ್ಚುಗೆ ಆದ ಜೀವಿತ ನಮ್ಮಲ್ಲಿ ಇದೆಯಾ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂದ್ರೆ ಪರಲೋಕದ ದೇವರು ಹೇಳ್ತಾನೆ, ನನ್ನ ಜನ
2 ಅಪರಾಧ ಮಾಡಿಬಿಟ್ಟಿದ್ದಾರೆ. ನನ್ನ ಬಿಟ್ಟು ವಿಗ್ರಹಗಳ ಬಳಿಗೆ ಹೋಗ್ಬಿಟ್ಟಿದ್ದಾರೆ. ವಿಗ್ರಹ ಅಂದರೆ ಹಿಂದೂ ಟೆಂಪಲ್ಗಳು ಮಾತ್ರ ಅಲ್ಲ ರೀ. ಆಲಯಕ್ಕೆ ನೀವು ಬರ್ತೀರ ನಿಜ, ಮನೆಗೆ ಹೋದಾಗ ಸ್ವಲ್ಪ ಊಟದಲ್ಲಿ ಉಪ್ಪು ಜಾಸ್ತಿ ಆದರೆ, ಖಾರ ಜಾಸ್ತಿ ಆದರೆ ಆವಾಗಲೇ ನಿಮ್ಮ ಮೂಗದ ಮೇಲೆ ತಲೆಯಲ್ಲಿ BP ರೈಸ್ ಆಗಿ ಗಂಡ ಹೆಂಡತಿಗೆ ಹೊಡೆದಾಟ ಸ್ಟಾರ್ಟ್ ಆಗಿಬಿಡ್ತದೆ. ಹಂಗಾದ್ರೆ ಆಫ್ಟರ್ ಆಲ್ ಉಪ್ಪು ಜಾಸ್ತಿ ಆಗಿದ್ದಕ್ಕೆ ನಿನ್ನ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲಲ್ಲ, ಖಾರ ಜಾಸ್ತಿ ಆಗಿದ್ದಕ್ಕೆ ತಡ್ಕೊಳಕ್ಕಾಗಲಿಲ್ಲಲ್ಲ, ಯಾವುದೋ ಒಂದು ಸುದ್ದಿ ಬಂದ ತಕ್ಷಣ ತಡ್ಕೊಳಕ್ಕಾಗಲಿಲ್ಲಲ್ಲ. ಹಂಗಾದ್ರೆ ತಡಿಯೋಕ್ಕಾಗದೇ ಇರತಕ್ಕ ವಿಶ್ವಾಸಿಯೇ ಸಮಾಧಾನವಾಗಿ ಪರಲೋಕಕ್ಕಾಗುತ್ತಾ ಹೋಗೋಕ್ಕೆ? ನನ್ನ ಯೇಸು ನಿನ್ನ ನಿಮಿತ್ತ ಜನಗಳು ಬೈಯುವಾಗ ಮೌನವಾಗಿದ್ದಾನೆ. ಸೈತಾನ್ ಬಂದು ಗೇಲಿ ಮಾಡುವಾಗ ಮೌನವಾಗಿದ್ದಾನೆ. ಸೈತಾನ್ ಅವಮಾನ ಮಾಡುವಾಗ ಗೇಲಿಯಾಗಿದ್ದಾನೆ. ತೂಚಿ ಅಂತ ಉಗಿಯುವಾಗ ಮೌನವಾಗಿದ್ದಾನೆ. 39 ಏಟುಗಳನ್ನ ಯೇಸು ಸ್ವಾಮಿಗೆ ಹೊಡಿವಾಗ ಅವನು ಮೌನವಾಗಿದ್ದಾನೆ. ಅವನ ಬಟ್ಟೆನ ಹರಿಯುವಾಗ ಅವನು ಮೌನವಾಗಿದ್ದಾನೆ. ಅವನ ರಕ್ತ ಹರಿಯುವಾಗ ಅವನು ಮೌನವಾಗಿದ್ದಾನೆ. ಅವನ ತಲೆಗೆ ಮುಳ್ಳಿನ ಕಿರೀಟ ಹಾಕಿ ಅದುಮುವಾಗ ನನಗೋಸ್ಕರ ನಿನಗೋಸ್ಕರವಾಗಿ ಮೌನವಾಗಿದ್ದಾನೆ. ಅವನಿಗೆ ಸೃಷ್ಟಿ ಬಂದು ಕೇಳ್ತಂತೆ, ಸೃಷ್ಟಿಕರ್ತನೇ, ನೀನು ಈ ಬಾಧೆನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ, ನೀನು ಒಂದು ಅಪ್ಪಣೆ ಕೊಡು, ಇವನ್ನ ಕ್ಷಣ ಮಾತ್ರದಲ್ಲಿ ನಾವು ಭಸ್ಮ ಮಾಡಿಬಿಡ್ತೇವೆ. ಪ್ರಿಯ ದೇವಜನರೇ, ಯೇಸು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಸಮಾಧಾನವಾಗಿ ಮೌನವಾಗಿದ್ದ. ಅದಕ್ಕೆ ಯೇಸು ಹೇಳ್ತಾನೆ, ನನ್ನ ಮಕ್ಕಳಾದ ನೀವು ಲೋಕದಲ್ಲಿ ಸಮಾಧಾನವಾಗಿ ಮೌನವಾಗಿರಿ, ಯುದ್ಧ ನಿಮ್ಮದಲ್ಲ, ಯುದ್ಧ ನಾನು ಮಾಡಬೇಕು. ನೀವು ನನ್ನ ನಂಬಿದ್ರೆ ಜಯ ನಾನು ನಿಮಗೆ ಕೊಡ್ತೀನಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ನನ್ನ ದೇವ್ರು ನನಗೆ ಯುದ್ಧ ಮಾಡ್ತಾನೆ, ನಮ್ಮ ಮನೆಗಾಗಿ ಯುದ್ಧ ಮಾಡ್ತಾನೆ. ನಿಮ್ಮ ವಿಷಯನ ಯಾರಿಗೋಗಿ ಹೇಳಬೇಕು? ದೇವ್ರಿಗೆ ಹೇಳ್ರಿ, ನನ್ನಲ್ಲಿ ಪ್ರಾಬ್ಲಮ್ ಇದೆ ದೇವರೇ, ಈ ಬಲಹೀನತೆ ಇದೆ ದೇವರೇ, ನಾನು ನಿನ್ನ ನೋಡೋ ಜಾಗದಲ್ಲಿ ಲೋಕನ ನೋಡ್ತಾ ಇದ್ದೇನೆ, ನಾನು ಬರೋಕ್ಕಾಗ್ತಾ ಇಲ್ಲ, ಪ್ರೇಯರ್ ಮಾಡೋಕ್ಕಾಗ್ತಾಯಿಲ್ಲ, ಸಮಾಧಾನವಾಗಿರೋಕ್ಕಾಗ್ತಾ ಇಲ್ಲ, ಲೋಕಾರೂಢ ಜೀವಿತದಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ನಾನೇನು ಮಾಡಲಿಯಪ್ಪ, ನನ್ನ ತಪ್ಪು ಯಾರಿಗೂ ಗೊತ್ತಿಲ್ಲ, ನಿನ್ನಿಂದ ಇದು ತೆಗಿಯೋಕ್ಕೆ ಸಾಧ್ಯ ಅಂತ ಕೇಳ್ರಿ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ನಾನು ದೇವ್ರು ನಿಮ್ಮ ಲೈಫಲ್ಲಿ ಮಾಡ್ತೀನಿ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ನಾನು ಯೇಸು ನಿಮ್ಮ ಲೈಫಲ್ಲಿ ಮಾಡ್ತೇನೆ. ಆ ಯೇಸು ಮಾಡೋಕ್ಕೇ ಇವತ್ತಿಗೂ ಜೀವಂತವಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮುಂದೆ ಏನಿದೆ? ಕರ್ತನ ಮೇಜಿದೆ. ಈ ಕರ್ತನ ಮೇಜಿನ ಅರ್ಥ ಕ್ರಿಸ್ತನ ಶರೀರದಲ್ಲಿ ನಾವು ಒಂದಾಗಿರೋದು. ತಿಂಗಳಿಗೊಂದು ದಿನ ಅಲ್ಲ ರೀ, ಎವ್ರಿ ಡೇ ಕ್ರಿಸ್ತನ ಶರೀರದ ಒಂದು ಅಂಗ ಆಗಿರಬೇಕನ್ನೋದು ದೇವ್ರಿಗೆ ಇಷ್ಟ. ಹಲ್ಲೆಲೂಯಾ. ನಿಮ್ಮ ಶರೀರದಲ್ಲಿ ಕಣ್ ಪ್ರಾಬ್ಲಮ್ ಆದರೂ ಸುಮ್ಮನೆ ಇರ್ತೀರಾ? ನಾನು ಮುಗಿಸ್ತೇನೆ. ಕಣ್ ಪ್ರಾಬ್ಲಮ್ ಆದರೆ ಸುಮ್ಮನೆ ಇರ್ತೀರಾ? ಕಿವಿ ಪ್ರಾಬ್ಲಮ್ ಆದರೆ ಸುಮ್ಮನೆ ಇರ್ತೀರಾ? ಮೂಗಲ್ಲಿ ಉಸಿರಾಡೋಕ್ಕೆ ತೊಂದರೆ ಆದರೆ ಸುಮ್ಮನೆ ಇರ್ತೀರಾ? ಕಾಲ್ಗೆ ಏಟು ಬಿದ್ದರೆ, ಕೈಗೆ ಏಟು ಬಿದ್ದರೆ ಸುಮ್ಮನೆ ಇರ್ತೀರಾ? ಒಂದು ಬೆರಳು ಮರ್ಚಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇರ್ತೀರಾ? ಏನು ಮಾಡ್ತೀರಾ? ಊರಲ್ಲಿ ಎಲ್ಲ ಡಾಕ್ಟ್ರಿಗೂ ತೋರಿಸ್ಕೊಂಡ್ಬಂದ್ಬಿಡ್ತೀವಿ ಹೋಗಿ. ಮೇಲ್ಗಡೆ ಪ್ರಾಬ್ಲಮ್ ಆದರೂ ಹೋಯ್ತೀವಿ, ಒಳಗಡೆ ಪ್ರಾಬ್ಲಮ್ ಆದರೂ ಹೋಯ್ತೀವಿ. ಪ್ರೀತಿಯ ದೇವಜನರೇ, ಕರ್ತನ ಮೇಜು ಅದರ ಒಂದು ಸಿಂಪ್ಟಮ್ಸ್. ಅವನ ದೇಹದಲ್ಲಿ ಒಂದು ಅಂಗ ನಾವಂತೆ. ಯಾರು? ರಕ್ಷಣೆ ಹೊಂದಿರುವಂಥವನು, ದೀಕ್ಷಾಸ್ಥಾನ ತಗೊಂಡಿರೋವನು, ಆಲಯವನ್ನು ತಪ್ಪಿಸದೆ ಬರುವಂಥವನು, ಮನೆಯಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಪ್ರಾರ್ಥನೆ ಮಾಡುವಂಥವನು, ದೇವರ ಸ್ವರವನ್ನು ಕೇಳಿ ಅದರ ಹಾಗೆ ನಡೆಯುವಂಥವನು. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರ ಭಯದಲ್ಲಿ ಹೋಗೋರಿಗೆ ದೇವರು ಅಪರಾಧಿ ಅಂತ ಕರೆಯಲ್ಲ. ಅಪರಾಧಿ ಆಗಿದ್ದೆ ಇವಾಗ ನೀನು ಅಪರಾಧಿ ಅಲ್ಲ ಅಂತ ಯೇಸು ಹೇಳ್ತಾನೆ. ನಾವು ಅಪರಾಧಿಗಳಾಗಿದ್ದೋ, ಪಾಪಿಗಳಾಗಿದ್ದೋ, ಆದರೆ ಯೇಸು ನಮ್ಮನ್ನು ಅವನ ರಕ್ತದಿಂದ ತೊಳೆದು ನೀತಿವಂತರೇ. ಒಂದು ಹಲ್ಲೆಲೂಯಾ ಹೇಳ್ರಿ. ನಮ್ಮನ್ನು ಯಾರು ಕರೀತಾರೆ ಹಂಗಂತ? ನೀತಿವಂತನೇ ಅಂತ ಕರೆಯೋದು ಯಾರು? ನಿನಗಾಗಿ ಬಂದಂಥ ಯೇಸು. ನಿನಗಾಗಿ ಬಂದಂಥ ಯೇಸು. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಕರೆಯಲ್ಲ, ಕಟ್ಕೊಂಡಿರೋ ಗಂಡ ಹೆಂಡತಿ ನಮ್ಮನ್ನ ಕರೆಯಲ್ಲ, ಅಕ್ಕಪಕ್ಕದ ಜನ ನಮ್ಮನ್ನ ಕರೆಯಲ್ಲ. ಅದು ರಕ್ತ ಕೊಟ್ಟು ಕೊಂಡ್ಕೊಂಡಿರೋ ಯೇಸು ಹೇಳ್ತಾನೆ,
ನಿನ್ನ ಅಪರಾಧ ನಾನು ಶುದ್ಧ ಮಾಡಿದ್ದೀನಿ, ನಿನ್ನನ್ನು ಅಪರಾಧಿಯಿಂದ ಬಿಡಿಸಿದ್ದೀನಿ. ಪಾಪ ಮಾಡಬೇಡ, ನೀನು ನೀತಿವಂತನಾಗಿದ್ದೀನಿ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ.